ನಮಸ್ತೆ ಕರ್ನಾಟಕ. ಹಾಟಿಗೆ ಬೆಂಕಿ ಹಚ್ಕೊಂಡಿರೋ ಮಗ ಸಣ್ಣ ಮಚೀಸ್, ಅದನ್ನ ನೀರ್ ಹಾಕಿ ಆರ್ಸೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ ಅಂಡ್ ಆಂಟೀಸ್, ಲೈಫ್ಗೆ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. ಮೊದಲನೇ ವಾರ ಇಡೀ ಕರ್ನಾಟಕಕ್ಕೆ ಭರ್ಜರಿಯಾಗಿ ಬದುಕಿನ ಪರಿಚಯ ಆಯ್ತು. 10 ಬ್ಯಾಚುಲರ್ಸ್ ವಾಟ್ ನೆಕ್ಸ್ಟ್ ಅಂತ ಕಾಯ್ತಾ ಇದ್ದಾರೆ. ಲೈಫ್ ಅಲ್ಲಿ ಫುಲ್ ಮಾರ್ಕ್ಸ್ ತಗೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಅವ್ರ ಓರೆ ಕೋರೆಗಳನ್ನ ತಪ್ಪುಗಳನ್ನ ತಿದ್ದಿ ಹಂಗಲ್ಲ ಹಿಂಗೆ ಅಂತ ಕರೆಕ್ಟ್ ರೂಟ್ ಕರ್ಕೊಂಡ್ ಬರೋದಕ್ಕೆ ಏಂಜಲ್ಸ್ ಗಳ ಸಹಾಯ ಬೇಕೇ ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಬ್ಯಾಚುಲರ್ಸ್ಗೂ ಏಂಜಲ್ಸ್ಗೂ ಪೇರಿಂಗ್ ಆಗ್ಬೇಕು. ಹೋದ್ವಾರ ಏಂಜಲ್ಸ್ ಕೆಲವ್ರಿಗೆ ರೋಸ್ ಕೊಟ್ರು, ಕೆಲವ್ರಿಗೆ ರೋಸ್ ಕೊಟ್ಟೇ ಇಲ್ಲ. ಈ ವಾರ ಯಾರು ಯಾರಿಗೆ ಪೇರ್ ಆಗ್ತಾರೆ, ಯಾರ ಜೊತೆ ಯಾರು ಹೊಂದ್ಕೋತಾರೆ, ನಮ್ಮ ಬ್ಯಾಚುಲರ್ಸ್ಗೆ ಯಾವ ಏಂಜಲ್ ಮೆಂಟರ್ ಆಗಿ ಸಿಗ್ತಾರೆ ಅನ್ನೋದೇ ಈ ಎಪಿಸೋಡ್ ನ ಸ್ಪೆಷಲ್. ಇದೇ ಜೋಶಲ್ಲಿ ಶುರು ಮಾಡೋಣ ಭರ್ಜರಿ ಬ್ಯಾಚುಲರ್ ಸೀಸನ್ 2, co-powered by Fanta, special partner Arvind Properties, Phenolix Cable Limited, Arund Ice Creams, Malleshwaram Sudarshan Silks, Margos Road Bengaluru, Indian Gate Basmati Rice, digital streaming partner ZEE5. ಈಗ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಸ್ಯಾಂಡಲ್ವುಡ್ ನ ಡಿಂಪಲ್ ಕ್ವೀನ್ ರಚಿತಾ ರಾ ಹಾಗೂ ಇವ್ರ ಜೊತೆ ಭರ್ಜರಿಯಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಲವ್ ಗುರು ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಸರ್ಗೆ ಬರೀ ಚಪ್ಪಾಳೆ. ಲಾಸ್ಟ್ ವೀಕ್ ಬ್ಯಾಚುಲರ್ಸ್ ಗಳ ಇಂಟ್ರೊಡಕ್ಷನ್ ಅದು ಸಖತ್ತಾಗಿದೆ. ಈ ವಾರ ನಮ್ಮ ಬ್ಯಾಚುಲರ್ಸ್ ಗೆ ಪೇರ್ ಮಾಡುವಂತ ದಿನ. ಹೌ ಎಕ್ಸೈಟೆಡ್ ಆರ್ ಯು? ಮೋರ್ ದನ್ ಮೀ, ಐ ಆಮ್ ಶೋರ್ ಅವ್ರು ಎಕ್ಸೈಟ್ ಆಗಿರ್ತಾರೆ. ಎಲ್ಲರೂ ಏನೋ ಗೆಸ್ ಇದೆಯಾ ಯಾವ ಬ್ಯಾಚುಲರ್ ಯಾರು ಮೆಂಟರ್ ಆಗ್ಬೋದು? ಏನಾದ್ರು ಗೆಸ್ ಇದೆಯಾ? ಯಾರು ಅಟ್ಲೀಸ್ಟ್ ಯು ಜಸ್ಟ್ ನೇಮ್ ಅಲ್ಲ, ಯಾರಾದ್ರೂ ಒಬ್ರು ಹೆಸರು ಹೇಳಿದ್ರೆ. ಹಂಗಾರೆ ನಮ್ಮ ಫೀಲಿಂಗ್ ಸ್ಟಾರ್ ಸುನಿಲ್. ಆಕ್ಚುಲಿ ಸುನಿಲ್ಗೆ ನಮ್ಮ ಗಗನ ಸಿಕ್ಕಿದ್ರೆ ಎಲ್ಲಿಂದ ಎಲ್ಲಿ ತುಂಬಾ ಕಾಂಟ್ರಾಸ್ಟ್ ಆಗಿರೋಂಥವ್ರಿಗೆ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಚಂದ. ರವಿ ಸರ್ ಒಬ್ಬ ಗಂಡಿನ ಹಿಂದೆ ಯಾವಾಗ್ಲೂ ಹೆಣ್ಣು ಸ್ಫೂರ್ತಿಯಾಗಿ ನಿಂತಿರ್ತಾರೆ ಅಂತ ಹೇಳ್ತಾರೆ. ಅದೇ ತರ ನಮ್ಮ ಹುಡುಗರಿಗೆ ಸ್ಫೂರ್ತಿ ತುಂಬಕ್ಕೆ ಇವತ್ತು ಮೆಂಟರ್ ಆಗಿ ಬರೋದಕ್ಕೆ ಏಂಜಲ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಏನ್ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಈ ಒಂದು ರೌಂಡ್ ಇಂದ? ಹೆಣ್ಮಕ್ಳಲ್ಲಿ ಚೆನ್ನಾಗಿ ಡೆಫಿನೆಟ್ ಆಗಿ ಏನೋ ಮಾಡಬೇಕನ್ನೋ ಒಂದು ಉತ್ಸಾಹದಲ್ಲಿ ಇದಾರೆ ಅನ್ನೋದು ಗೊತ್ತಾಯ್ತು. ಈ ಹುಡುಗರು ಅವ್ರು ಕಂಪೇರ್ ಮಾಡಿದ್ರೆ ಡಲ್ ಆಗಿ ಕಾಣಿಸ್ತಾರೆ. ಬಟ್ ಮೆಂಟಲ್ ಸಿವಿ ಸರಿ ಒಳ್ಳೆ ಟ್ಯೂಷನ್ ಕೊಟ್ಟು ಅರ್ಧ ಶೋ ಮುಗಿಸಲು ರೆಡಿ ಮಾಡಿರ್ತಾರೆ ಎಲ್ಲರೂ. ನಿಜವಾಗ್ಲೂ ರವಿ ಸರ್ ಹಿಂಗ್ ಹೇಳಾದ್ಮೇಲೆ ಇನ್ನ ತಡ ಗಿಡ ಮಾಡದೆ ಬೇಡ. ಕಂಟೆಸ್ಟೆಂಟ್ಸ್ ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಹಾಗೂ ಅವ್ರಿಗೆ ಮೆಂಟರ್ ಆಗಿ ಬರುವಂತ ಏಂಜಲ್ಸ್ ಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಒರಟಾಗಿರೋ ಹುಡುಗರನ್ನ ಸಾಫ್ಟ್ ಆಗಿ ಇರೋದು ಹೇಗೆ ಅಂತ ಹೇಳ್ಕೊಡ್ತಾ, ಮಾತಾಡೋದಕ್ಕೆ ಮುಜುಗರ ಮಾಡ್ಕೊಂಡಿರೋಂತ ಹುಡುಗರುಗಳಿಗೆ ಮಾತಾಡೋದು ಹೇಗೆ ಅಂತ ಹೇಳ್ಕೊಡ್ತಾ, ಇನ್ನ ಭಯ ಪಡೋ ಹುಡುಗರಿಗೆ ಧೈರ್ಯ ತುಂಬ್ತಾ, ನಾನ್ ಏನು ಇಲ್ಲ ರೀ ಅಂತ ಕಾನ್ಶಿಯಸ್ ಆಗೋ ಹುಡುಗರಿಗೆ ಹೊಸ ಲೈಫ್ ನ ಪಾಠ ಹೇಳ್ಕೊಡ್ತಾ, ಅವ್ರಿಗೆ ಮೆಂಟರ್ ಆಗಿ ಪೇರ್ ಆಗೋದಕ್ಕೆ ರೆಡಿ ಆಗಿರೋಂತ ಬಲಿ ಜೋರಾದ ಚಪ್ಪಾಳೆ ನಮ್ಮ ಬ್ಯೂಟಿಫುಲ್ ಏಂಜಲ್ಸ್ಗೆ. ಸಿಗಲಿಲ್ಲ ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪದೋಳೆ ನಮ್ಮೊಳಗೆ, ಶಾನೆ ಟಾಪದೋಳೆ, ಶಾನೆ ಟಾಪದೋಳೆ ನಮ್ಮೊಳಗೆ, ಶಾನೆ ಟಾಪದೋಳೆ ಮುತ್ತು ರತ್ನವಳ ನಮ್ಮ. ಅಷ್ಟಿಲ್ಲ ಇವ್ರನ್ನೆಲ್ಲ ಏಂಜಲ್ಸ್ ಅಂತಾರ. ಎಲ್ಲ ಒಬ್ಬೊಬ್ರು ಒಂದೊಂದು ಬೊಂಬೆಗಳ ತರ ಕಾಣ್ತಾ ಇರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಭರ್ಜರಿ ಬ್ಯಾಚುಲರ್ಸ್ಗೆ ಅದ್ದೂರಿಯಾದ ಸ್ವಾಗತ. ಓದ್ತಲೇ ಆಗಿದ್ದು ಬರೀ ಇಂಟ್ರೊಡಕ್ಷನ್. ನಿಜವಾದ ಶೋ ಇವತ್ತಿಂದ ಶುರು ಆಗುತ್ತೆ. ಸೊ ನೀವೆಲ್ಲ ಎಕ್ಸೈಟೆಡ್ ಆಗಿದ್ರಿ ಯಾರು ನಿಮ್ಮ ಪೇರ್ ಆಗಿ ಬರ್ಬೋದು ಅಂತ? ತುಂಬಾ ತುಂಬಾ ಅಂದಿದ್ ಯಾರು? ನಾನು. ಎಷ್ಟು ತುಂಬಾ? ಹೊಟ್ಟೆ ಎಲ್ಲ ಗುಡುಗುಡು ಅಂತ ಇದೆ, ಯಾರು ಸಿಗ್ತಾರೆ ಅಂತ. ಈಗ ಈ ಬಟರ್ಫ್ಲೈಸ್ ಅಂದ್ರೆ ಮತ್ತೆ ನಿಮ್ ಲೈಫ್ ಪಾರ್ಟ್ನರ್ ನೋಡಿದಾಗ ಹೆಂಗ್ ಅನ್ಸುತ್ತೆ ನಿಮ್ಗೆ? ಮ್ಯಾಮ್ ಆಕ್ಚುಲಿ ಹೌದು, ರಿಯಲ್ ಆಗಿ ಮದ್ವೆ ಆಗುವಾಗ ಹೆಂಗ್ ಅನ್ಸುತ್ತೆ ಅಲ್ವಾ? ಲವ್ ಮಾಡ್ಬೇಕಾದ್ರೆ ಚಿಟ್ಟೆ ಓಡುತ್ತೆ, ಮದ್ವೆ ಆಗ್ಬೇಕಾದ್ರೆ ಕಪ್ಪೆ ಓಡುತ್ತೆ. ಆಮೇಲೆ ಕಪ್ಪೆ ಚಿಟ್ಟೆನ್ ತಿನ್ಕೋಬಿಡತ್ತಾ? ಹಿಂಗೆ
ರವಿ ಸರ್ ಹೇಳ್ದಾಗ ನಿಮ್ದು ಬೇರೆನೇ ಯೂನಿವರ್ಸಿಟಿ ಕಣಮ್ಮ. ನೀನು ಈ ಶೋಗ್ ಅಲ್ವೇ ಅಲ್ಲ, ನೀವು ಬಾಲಿವುಡ್ ಹಾಲಿವುಡ್ ನೀನು. ಏ ಹಾನೆಸ್ಟ್ಲಿ ಯು ನೋ ವಾಟ್ ಆಕ್ಚುಲಿ ವೆನ್ ನಾನು ಶೋ ನೋಡ್ತಿರ್ಬೇಕಾದ್ರೆ ನಮ್ ತಂದೆ ಕೇಳ್ತಿದ್ ಯಾವ್ದು ಬಾಯ್ ಬೆಸ್ಟಿ ನೀವೆಲ್ಲ ನನ್ಗೆ ಗೊತ್ತೇ ಇಲ್ಲ. ರಚ್ಚು ನಿಮ್ ತಂದೆ ಕೇಳಿದ್ರ ಬಾಯ್ ಬೆಸ್ಟ್ ಅಂದ್ರೆ ಏನು ಅಂತ. ನಮ್ ತಂದೆಗೆ ಆರ್ಬಿಟ್ ಗೊತ್ತು. ಆರ್ಬಿಟಿಂಗ್ ಗೋಸ್ಟಿಂಗ್ ಬ್ರೆಡ್ ಕ್ರಮ್ಬಿಂಗ್ ತುಂಬಾ ವೈರಲ್ ಆಗಿದೆ ಗೊತ್ತಾ. ಬ್ರೆಡ್ ಆಮ್ಲೆಟ್ ಎಗ್ ಆಮ್ಲೆಟ್ ಅದು ಏನೇನೋ ಇದೆ, ಇರ್ಲಿ ನಮಗೂ ಗೊತ್ತಿಲ್ಲ, ಬಟ್ ಅದು ಬರೋಲ್ಲ. ರಚ್ಚು ಅವ್ರ ತಂದೆ ತನಕ ಹೋಗಿದೆ ಅಂದ್ರೆ ನಿನ್ ರೀಚ್ ಎಲ್ಲಿಂದ ಎಲ್ಲಮ್ಮ ಎಲ್ಲ ನಿಮ್ಮ ಆಶೀರ್ವಾದ ಎಲ್ಲ ತಂದೆಯವ್ರನ್ನ ರೀಚ್ ಮಾಡಿದ್ದೆ ನೀನು. ಅಪೇಕ್ಷಾ ಅವ್ರಿಗೆ ಒಂದು ಕಂಪ್ಲೇಂಟ್ ಇದೆ. ಏನು? ಆಕ್ಚುಲಿ ಯಾರಿಗೂ ರೋಸ್ ಕೊಡದೆ ಒಬ್ಬರೇ ಹುಡುಗಂಗ್ ರೋಸ್ ಕೊಟ್ಟಿದ್ದು. ಫಸ್ಟ್ ಕೊಟ್ಟಿದ್ದು ಪ್ರತಾಪ್ ಅವ್ರು. ಅಷ್ಟೆಲ್ಲ ಕಾದು ಕಾದು ಕೊಟ್ಟಿರೋದು ಯಾರು ಸಿಗ್ಬೇಕು ಅಂತ ಆಸೆ ಇದೆ. ಯಾರು ಸಿಕ್ಕಿದ್ರು ಓಕೆ. 1 ನಿಮಿಷ ಕೈ ಕೊಡಿ. ಹಾ. ಏನಾಯ್ತು? ಪ್ರತಾಪ್ ಅವ್ರು ಹಿಂಗೆ ಇರೋದು. ಇಲ್ಲ, ಯಾವಾಗ್ಲೂ ಅಷ್ಟೇ, ನಡ್ಗೋ ಹುಡುಗರು ತುಂಬಾ ಒಳ್ಳೆಯವರು. ಹೌದಾ? ಹೌದು. ನೋಡೋಣ ಯಾರಿಗೆ ಯಾರು ಪೇರ್ ಆಗಿ ಸಿಗ್ತಾರೆ, ಯಾರನ್ನ ಮೆಂಟರ್ ಆಗಿ ರೆಡಿ ಮಾಡ್ತಾರೆ ಅಂತ ನೋಡೋಂತ ಸಮಯ. ಬಟ್ ಅದಕ್ಕಿಂತ ಮುಂಚೆ ದಯವಿಟ್ಟು ಕೂತ್ಕೊಂಡಿರಿ, ನಮ್ಮ ಬ್ಯಾಚುಲರ್ಸ್ ಕರೆದು ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್. ಬ್ಯಾಚುಲರ್ಸ್ ನ ಮೆಂಟರಿಂಗ್ ಮಾಡುವಂತ ಬ್ಯೂಟಿಫುಲ್ ಏಂಜಲ್ಸ್ ನ ವೆಲ್ಕಮ್ ಮಾಡಾಯ್ತು. ಈಗ ಅವ್ರಿಗೆ ಪೇರ್ ಆಗಿ ಬರುವಂತ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ವೆಲ್ಕಮ್ ಮಾಡಬೇಡ. ಲೆಟ್ಸ್ ವೆಲ್ಕಮ್ ಭರ್ಜರಿ ಬ್ಯಾಚುಲರ್. ಏಂಜಲ್ಸ್ ಗಿಂತ ನಮ್ಮ ಬ್ಯಾಚುಲರ್ಸ್ ಜೋಶ್ ಜಾಸ್ತಿ ಇದೆ. ಯಾರಕ್ಕೋಸ್ಕರ ಕಾಯ್ತಾ ಇದಾರೆ ಅಂತ ಡೌಟ್ ಆಗ್ತಾ ಇದೆ. ಈಗ ತಾನೇ ಏಂಜಲ್ಸ್ ಹೇಳಿದ್ರು ನಮ್ಗೆ ಯಾವ ಬ್ಯಾಚುಲರ್ ಬರ್ತಾರೆ ಅಂತ ಟೆನ್ಷನ್ ಇದೆ, ಹೊಟ್ಟೆ ಒಳಗಡೆ ಕಪ್ಪೆ ಇದೆ, ಚಿಟ್ಟೆ ಇದೆ, ಬದನೆಕಾಯಿ ಇದೆ ಅಂತ ಹೇಳಿದ್ರು. ಸೂರ್ಯ ಅಣ್ಣ ಹೆಂಗ ಅನಿಸ್ತಾರೆ? ತುಂಬಾ ಖುಷಿ ಆಗ್ತಿದೆ ಅಣ್ಣ. ಯಾವ ಖುಷಿಗೆ? ಯಾರು ಏನು ಅನ್ಕೊಂಡ್ಲಿ ನನ್ಗೊಂದು ಜೋಡಿ ಕೊಡ್ತಿದಾರಲ್ಲ ಅಣ್ಣ. ಹಂಗೆ 99 ರಿಜೆಕ್ಟ್ ಆಗಿರೋ ಅಂತ ಸೂರ್ಯಗೆ ಇವತ್ತೊಂದು ಜೋಡಿ ಸಿಗ್ತಾ ಇದೆ. ಅದೇ ಇದು ಬಹಳ ಸಂಗತಿ ಅಲ್ಲ ರಜಾ. ಬಟ್ ಆಕ್ಚುಲಿ ಇವಾಗ ಇಷ್ಟು ಜನದಲ್ಲಿ ಯಾರು ಮೆಂಟರ್ ಆದ್ರೆ ಸಖತ್ ಅನ್ಸುತ್ತೆ, ಖುಷಿ ಆಗುತ್ತೆ. ಸುಕ್ರತ್ ಇನ್ನ ಪ್ರವೀಣ್, ಎಸ್ ಅಣ್ಣ. ಇನ್ಮೇಲಾದ್ರೂ ಫೇಕ್ ಅಕೌಂಟ್ ಇಂದ ರಿಪ್ಲೈ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ ಇಲ್ವಾ? ಇಲ್ಲ ಅಣ್ಣ, ಆಕ್ಚುಲಿ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ದೇವರನ್ನ ಹೇಳ್ತೀನಿ 4 ಮೆಸೇಜ್ ಬಂದಿದೆ. ಏನಂತ? ಹಾಯ್ ಹಾಯ್ ಅಂತ ಮಾಡೋದು. ನಾನು ಇಷ್ಟು ಟೈಮಲ್ಲಿ ಇಷ್ಟು ಮೆಸೇಜ್ ಬಂದಿಲ್ವಲ್ಲ ಅಂತ ನೋಡ್ದೆ. ಹಾಯ್ ಹೇಳಿ, ಅಲ್ಲ ನಿಮ್ಗೆ ಯಾರು ಮೆಸೇಜ್ ಮಾಡಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಮೆಸೇಜ್ ಮಾಡ್ತಿದೀವಿ ಅಂತ ಹೇಳಿದ್ರು ಅಣ್ಣ. ಆ 4ರಲ್ಲಿ ನಂದು ಒಂದು ಫೇಕ್ ಅಕೌಂಟ್ ಇದೆ. ಕರೆಕ್ಟಾಗಿ ಕೇಳಿದೆ, ಫೇಕ್ ಅಕೌಂಟ್ ಅಲ್ಲ ತಾನೆ ಅಂತ. ಕರೆಕ್ಟ್ ಇಲ್ಲ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ಬಟ್ ಎನಿವೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ಡ್ರೋನ್ ಪ್ರತಾಪ್, ಕಲ್ಲನ್ನ ಶಿಲೆ ಮಾಡುವಂತ ಶಿಲಾ ಬಾಲಿಕೆ ಯಾರು ಅನ್ಸುತ್ತೆ? ಯಾರಾದ್ರೂ ಪರವಾಗಿಲ್ಲ ಸರ್. ಯಾರಾಗ್ಬೋದು? ಒಂದ್ ಮನ್ಸಲ್ಲಿ ಒಂದು ಆಸೆ ಇರುತ್ತಲ್ವಾ? ಆತರ ಏನೂ ಇಲ್ಲ ಸರ್, ನೋ ಎಕ್ಸ್ಪೆಕ್ಟೇಷನ್. ನಿಜವಾಗ್ಲೂ ಇಲ್ಲ? ನಿಜವಾಗ್ಲೂ ಇಲ್ಲ ಸರ್. ಆಕ್ಚುಲಿ ಹುಡುಗಿರ್ನ ಕೇಳ್ತೀನಿ, ನಾನು ಡ್ರೋನ್ ಪ್ರತಾಪ್ಗೆ ಮೆಂಟರ್ ಆಗ್ಲೇಬೇಕು ಅಂತ ಆಸೆ ಯಾರಿಗಿದೆ? ಕೈ ಎತ್ತಿ. ಸರ್ ಆಗ್ಬೋದು, ಬಟ್ ಏನಂದ್ರೆ ಅವ್ರು ಹೆದರ್ತಾರ ತುಂಬಾ. ಅವ್ರ ಹೆದ್ರದ್ ನೋಡಿ ನಮಗೂ ಹೆದರಿಕೆ ಆಗತ್ತೆ. ಯಾಕೆ? ಹ್ಯಾಂಡ್ ಶೇಕ್ ಮಾಡಕ್ ಹೋದ್ರೆ ಕೈ ಹಿಂಗ್ ನಡುಕ್ತಿತ್ತು. ಏನ ನನ್ಗೆಲ್ಲ ಹುಡುಗರಿಗೆ ಅವಮಾನ ಅಲ್ಲ, ಯಾಕೆ ನಡಕ್ತೀರ ನೀವು? ಅವ್ರ ಜೊತೆ ಮಾತಾಡ್ತಿದ್ರೆ ನಾನು ಒಬ್ಳೆ ಮಾತಾಡ್ತಿದ್ದೀನಿ ಅನ್ಸ್ತಿರುತ್ತೆ ನನಗೆ. ಈಗ ನೀವೇ ಹೋಗಿ ನಿಮ್ಮ ಮೆಂಟರ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಯಾವ್ದಾನ ಒಂದು ಹುಡುಗಿಗೆ ಹೋಗಿ ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿ ಶೇಕ್ ಹ್ಯಾಂಡ್ ಕೊಟ್ಟು ಒಂಚೂರು ಕೈ ಅಲ್ಲಾಡಂಗಿಲ್ಲ, ಗಟ್ಟಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಬರ್ಬೋದು. ಅವ್ರನ್ನೇ ಕೊಟ್ಬಿಡ್ತೀರಾ ಸರ್? ಏನ್ ರಜಾ, ಏನು ಬೇರೆನೇ ಐಡಿಯಾ ಇದೆ ಅಣ್ಣಂದು? ಅವ್ರನ್ನೇ ಕೊಡ್ತೀವಿ, ಓಪನ್ ಆಫರ್. ಹುಡುಗಿನ ಹೇಳಿ 10 10 9 8 7 6 5 4 3 2 1 ಹಾಗೆ ಹೋಯ್ತು. ಟೈಮ್. ಗೋಪಾಲ, ಮೊದಲ ವಿಷಯಕ್ಕೆ ಬರೋಣ. ಯಾವ ಏಂಜಲ್ ಯಾವ ಬ್ಯಾಚುಲರ್ಗೆ ಮೆಂಟರ್ ಆಗಿ ಬರ್ತಾರೆ ಅಂತ ನೋಡುವಂತ ಎಕ್ಸೈಟ್ಮೆಂಟ್ ಆಕ್ಚುಲಿ ನನಗೂ ಜಾಸ್ತಿ ಇದೆ. ಎಲ್ಲಾ ಬ್ಯಾಚುಲರ್ಸ್ಗೂ ಇವಾಗ ಒಂದು ಸೀಕ್ರೆಟ್ ರೂಮ್ ಅಂತ ಒಳಗೆ ಕಳಿಸ್ತೀವಿ. ಅಲ್ಲಿ ನಿಮ್ಗೆ ಒಂದು ಜಾಗ ಇರುತ್ತೆ, ಅಲ್ಲಿ ಒಂದು ಪ್ರಾಪರ್ಟಿ ಇರುತ್ತೆ, ನಿಮ್ಗೋಸ್ಕರ ಅಂತ ಒಂದು ಪ್ರಾಪರ್ಟಿ ಇರುತ್ತೆ. ಆಕ್ಚುಲಿ ಆ ಪ್ರಾಪರ್ಟಿಗೆ ಮ್ಯಾಚ್ ಆಗುವಂತ ಒಂದು ಪ್ರಾಪರ್ಟಿ ನಮ್ಮ ಏಂಜಲ್ಸ್ ಹತ್ರ ಇರುತ್ತೆ. ಏನ್ ಹೇಗೆ ಯಾವ ಪ್ರಾಪರ್ಟಿ ಯಾರು ಹೊಂದುತ್ತೆ, ಯಾರಿಗೆ ಮ್ಯಾಚ್ ಆಗುತ್ತೆ, ಇದರ ಮೇಲೆ ಡಿಸೈಡ್ ಆಗುತ್ತೆ ಯಾರಿಗೆ ಯಾರು ಮೆಂಟರ್ ಆಗ್ತಾರೆ ಅಂತ. ಬ್ಯಾಚುಲರ್ಸ್ ಗೋ ಟು ಸೀಕ್ರೆಟ್ ರೂಮ್.
ಜಡ್ಜಸ್ ವಿತ್ ಯೋರ್ ಪರ್ಮಿಷನ್ ಈ ಪೇರಿಂಗ್ ಅನ್ನು ಶುರು ಮಾಡೋಣ. ಏಂಜಲ್ಸ್ ರೆಡಿನಾ? ಬ್ಯಾಚುಲರ್ಸ್ ನೀವು ರೆಡಿನಾ? ರೆಡಿ ಆಗಿದ್ದಾರೆ. ಫಸ್ಟ್ ಬರ್ದಾರಂತ ಬ್ಯೂಟಿಫುಲ್ ಏಂಜಲ್ ರಮೋಲಾ. ತುಂಬಾ ಬ್ಯಾಚುಲರ್ಸ್ ಎಲ್ಲರೂ ರಮೋಲನೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಏನಂತ ವಿಶೇಷ ಏನು? ನಾನೇ ಒಂದು ವಿಶೇಷ. ನೋಡಿದ್ರೆ ನಂಗೆ ಗೊತ್ತಾಗುತ್ತೆ, ಹೆಸರಲ್ಲೇ ಇದೆ ವಿಶೇಷ. ಆಕ್ಚುಲಿ ರಮೋಲಾ ಅಂದ್ರೆ ಏನು? ಎಲ್ಲಾ ವಿಷಯದಲ್ಲಿ ಆಸಕ್ತಿ ಉಳ್ಳವರು ಸರ್. ಎಲ್ಲದರಲ್ಲೂ ಆಸಕ್ತಿ ಉಳ್ಳವರು, ನಿಮ್ಮಲ್ಲಿ ಆಸಕ್ತಿ ಉಳ್ಳವರು ಯಾರು ಅಂತ ತಿಳ್ಕೊಳ್ಳುವಂತ ಸಮಯ ಈಗ. ಹೌದು. ಈಗ ನೀವು ಗ್ರೂಮ್ ಮಾಡೋದಕ್ಕೆ ಯಾವ ಬ್ಯಾಚುಲರ್ ಬರಬೇಕು ಅಂತ ಆಸೆ ಇದೆ? ನನ್ಗೆ ರಕ್ಷಕ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ರಮೋಲಾ, ಈಗ ನಮ್ಮ ಎದುರಿಗೆ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಸಂಬಂಧಪಟ್ಟಂತ ಇನ್ನೊಂದು ಪ್ರಾಪರ್ಟಿ ಒಳಗಡೆ ಇರುತ್ತೆ, ಬ್ಯಾಚುಲರ್ಸ್ ಹತ್ರ ಇರುತ್ತೆ. ಅದು ಯಾರಿಗೆ ಪೇರ್ ಆಗುತ್ತೋ ಅವರು ಸೆಲೆಕ್ಟ್ ಆಗ್ತಾರೆ. ಓಕೆನಾ? ನೋಡೋದಕ್ಕೆ ರೆಡಿನ ಪ್ರಾಪರ್ಟಿ ಯಾವ್ದು ಅಂತ? ಎಸ್, ಫುಲ್ ಜಾಬ್ ಸೇಮ್. ಈ ತರ ಪ್ರಾಪರ್ಟಿ ನಾನು ಎಲ್ಲೂ ನೋಡಿ ಇಲ್ಲ. ಈ ಪ್ರಾಪರ್ಟಿ ನೋಡಿ ಏನ್ ಅನಿಸ್ತಾ ಇದೆ? ಇದನ್ನ ತಗೊಂಡು ನನಗೆ ಯಾರಾದ್ರೂ ಕೆತ್ತುತ್ತಾರೇನೋ ಅವ್ರುಗಳು ಅಂತ ಒಟ್ಟಲ್ಲಿ ಈ ಉಳಿಪೆಟ್ಟಿಗೆ ಶಿಲೆಯಾಗಕ್ಕೆ ರೆಡಿ ಆಗಿರುವಂತ ಆ ಒಬ್ಬ ಕಲ್ಲು ಬ್ಯಾಚುಲರ್ ಯಾರು ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಆ ಬ್ಯಾಚುಲರ್. ಒಟ್ಟಿನಲ್ಲಿ ಈ ಕಲ್ಲು ನಿಮಗೆ ಸಿಕ್ಕಿದೆ, ಸುತ್ತಿಗೆ ಉಳಿಪೆಟ್ಟು ನಿಮಗೆ ಸಿಕ್ಕಿದೆ. ಈ ಕಲ್ಲನ್ನ ಶಿಲೆಯಾಗಿ ಮಾಡುವಂತ ಜವಾಬ್ದಾರಿ ನಿಮ್. ಹೌ ಹ್ಯಾಪಿ ಆರ್ ಯು? ಸಿಕ್ಕಾಪೇಟೆ ಖುಷಿಯಾಗಿದೆ ನನ್ಗೆ. ರಕ್ಷಿತ್ ಅವರು ಫಸ್ಟ್ ಡೇ ಇಂದಾನು ಹೆಸರೇ ತಪ್ಪಿರ್ತಿಲ್ಲ, ಪ್ರೀತಿಯಿಂದ ಹೇಳ್ತಿದಾರಂತ ಅವತ್ತಿಂದ ಹೇಳ್ತಾ ನೀವು ಕೇಳ್ತಾನೆ ಇಲ್ಲ ನನ್ನ ಹೆಸರು. ರಕ್ಷು ಪಾರ್ಟ್ನರ್ ಅದಲ್ಲ, ಇನ್ಮೇಲಿಂದ ರಕ್ಷು ಅಂದ್ಬಿಡ್ತೀನಿ. ರಕ್ಷಿತ್ ಬೇಡ. ರಕ್ಷು. ನೀವು ರಮ್ಮು. ರಮೋಲಾ ರಾಮ್ ಅಂತೀನಿ. ರಾಮ್. ಓಕೆ, ಏನೋ ಅವರು ಪ್ರೀತಿಯಿಂದ ಕರೀತಿದ್ದಾರೆ. ಅಲ್ಲ, ಶೋ ಏನು ಅಂತ ನಿಮ್ಮಿಬ್ರು ಗೊತ್ತಲ್ಲ? ರಕ್ಷಕ್, ಹೌ ಹ್ಯಾಪಿ ಆರ್ ಯು? ಮೆಂಟಲ್ ಆಗಿ ರಮೋಲಾ ಸಿಕ್ಕಿರೋದು. ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಬೆಳಗ್ಗೆ ಬರ್ತಾ ಮಾತಾಡ್ತಿದ್ವಿ ಇಬ್ರು. ನಿಜವಾಗ್ಲೂ ಪೇರ್ ಆದ್ರೆ ಆ ಬಾಂಡ್ ಇರುತ್ತೆ, ಮಾತಾಡ್ತೀವಿ. ಅದು ನೀನ್ ಗೊತ್ತಾ, ನಗ್ನಗ್ತಾ ಹೇಳ್ಬೋತಾನೆ, ಹೇಳ್ತಾನೆ ಇಲ್ಲ ಸ್ವಲ್ಪ ಸ್ಮೈಲ್ ಮಾಡ್ಕೊ. ನೀನ್ ಫಸ್ಟ್ ಎಪಿಸೋಡ್ ಅಲ್ಲಿ ಏನಂದೆ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಚೇಂಜ್ ಆಗ್ತೀನಿ ಅಂದೆ. ನಿಜವಾಗ್ಲೂ ನಾವು ಇಬ್ರು ಒಂದೊಳ್ಳೆ ಆ ಬಾಂಡ್ ಇರುತ್ತೆ, ಆ ಪೇರ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಇಡೀ ಶೋನಲ್ಲಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ, ಅವ್ರದ್ದೇ ತಪ್ಪಿದ್ರು ನಾನೇ ಸಾರಿ ಕೇಳ್ತೀನಿ. ಕಾಲ ಕೆತ್ತೋದೇ ಬೇಡ, ಆಲ್ರೆಡಿ ಶಿಲೆ ಆಗ್ಬಿಟ್ಟಿದ್ದಾರೆ. ರಮೋಲಾ ಸಿಕ್ಕ ತಕ್ಷಣ ಹಾರಿಂದಾನೇ ಸ್ಟಾರ್ಟ್ ಆಗುತ್ತೆ ರಕ್ಷಕ್ಕು, ಹಾರಿಂದಾನೇ ರಮೋಲಾ. ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಅಣ್ಣ. ಹೋಗ್ತಾ ಹೋಗ್ತಾ ಜರ್ನಿ ನಾವೇ ನಿಮ್ಗೆ ಹೇಳ್ಕೊಡ್ತೀವಿ ಹೆಂಗೆ. ಆಯ್ತಪ್ಪ, ಹಾರ್ ಕನೆಕ್ಷನ್ ಸ್ಟಾರ್ಟ್ ಆಗಿದೆ. ಯಾರು ಎಲ್ಲಿಗೆ ಹೋಗ್ಬಿಟ್ಟತ್ತೋ ಏನ್ ಕಚಿನೋ. ಒಟ್ಟಲ್ಲಿ ನಿಮ್ಮಿಬ್ಬರಿಗೂ ಕಂಗ್ರ್ಯಾಚುಲೇಷನ್. Thank you. ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರವಿ ಸರ್, ಮಾಸ್ ಹುಡುಗಂಗೆ ಕ್ಲಾಸ್ ಹುಡುಗಿನ ಕೊಟ್ಟಿದ್ದಾರೆ, ನಿಮ್ಗೆ ಹೆಂಗ್ ಅನಿಸ್ತದೆ ಸರ್? ಇವಾಗ ತಾನೇ ಶುರು ಆಗಿದೆ. ಒಟ್ನಲ್ಲಿ ಅವ್ರ ಆಸೆ ಪಟ್ಟಂಗೆ ಸಿಕ್ಕಿದೆಯಲ್ಲ, ಅದು ಆಶ್ಚರ್ಯ ಸರ್. ಅದು ಆಶ್ಚರ್ಯ ಅಲ್ಲ. ಏನ್ ಸರಿ ಮಾಡ್ತೀರಾ ಇವನಲ್ಲಿ? ನಾನು ಅವ್ರಿಗೆ ಏನ್ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಮಾಡ್ತಾ ಹೋಗ್ತೀನಿ. ಅಂದ್ರೆ ಮೆಂಟರ್ ಮಾಡುವಾಗ ಅವ್ರಿಗೆ ಏನ್ ಹೇರ್ ಸ್ಟೈಲ್, ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ಯಾವ್ದು ಬಟ್ಟೆ ಸೂಟ್ ಆಗುತ್ತೆ ಅಂಡ್ ಬಿಹೇವಿಯರ್ ಯೂಶಲಿ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿದ್ರೆ, ಹೆಲ್ಪಿಂಗ್ ನೇಚರ್ ಇದ್ರೆ ಆ ತರ ಹುಡುಗರು ಇಷ್ಟ ಆಗ್ತಾರೆ. ಸೊ ಅದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ನೋಡೋಣ ಏನ್ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗ್ತಾರೆ ಅವರು ಅಂತ, ಅಲ್ವಾ? ಬಟ್ ಆಕ್ಚುಲಿ ನಾನು ರಚನೆ ಕೇಳ್ಬೇಕು ಅಂದಿದೆ, ಹೆಂಗಿದೆ ಈ ಪೇರು? ಗುಡ್. ಇಬ್ರಲ್ಲೂ ಮೆಚುರಿಟಿ ಇದೆ, ಬಟ್ ಸ್ವಲ್ಪ ಕಮ್ಮಿ ಇದೆ. ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾರೆ ಅವರು. ಸ್ವಲ್ಪ ತಾಳ್ಮೆ ಜಾಸ್ತಿ ಇದೆ. ರಕ್ಷಕ್ಗೆ ತಾಳ್ಮೆ ಸ್ವಲ್ಪ ಕಡಿಮೆ ಇದೆ, ಆತರ ಜಾಸ್ತಿ. ಒಂದ್ ನಿಮಿಷ, ಸಾರಿ ನೋ ಪ್ರಾಬ್ಲಮ್. ಗಗನ ಏನೋ ಹೇಳ್ಬೇಕು ಅಂತ ಇದೆ. ಅದೇ ಅವ್ರು ಕೇಳ್ತಾ ಇದ್ರಲ್ಲ ಮ್ಯಾಮ್, ಹೆಂಗ್ ಮೆಂಟ್ರಿಂಗ್ ಮಾಡ್ತೀರಾ ಅಂತ, ಅದಕ್ಕೆ ಹೇಳ್ಬೇಕು ಅನ್ಕೊಂಡೆ. ರಕ್ಷಕ್ ಎಸ್ ಪಾಪ, ಫುಲ್ ಫಿಲಮ್ ಡೈಲಾಗ್ಸ್ ನೋ ಪಾಪ, ಫುಲ್ ಅವ ಮೆಂಟೇನ್ ನೋ ಪಾಪ, ಕ್ಯೂಟ್ ಡೈಲಾಗ್ಸ್ ಎಸ್ ಪಾಪ, ಅವಾಗ ಹುಡುಗಿರ್ ಬೀಳ್ತಾರ ನೋಡಪ್ಪ.
ಒಟ್ಟಿನಲ್ಲಿ ಈ RR ಪೇರ್ಗೆ ನಮ್ಮ RR ಪೇರ್ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಸೊ ಇನ್ನೇನಿದ್ರು ಭರ್ಜರಿ ಜೋಡಿ ಆಗೋದೊಂದೇ ಬಾಕಿ. ಈ ಕಲ್ಲನ್ನ ಶಿಲೆಯಾಗಿ ಮಾಡುವಂತ ಜವಾಬ್ದಾರಿ ನಿಮಗೆ ಸಿಕ್ಕಿದೆ. ಶಿಲೆ ಆಗಕ್ಕೆ ರೆಡಿನ ರಜಾ? 100% ರೆಡಿ. ಆಗ್ಲಿ, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಕೂತ್ಕೊಳ್ಳಿ. ಮುಂದೆ ಬರ್ತಾರೆ ಅಂತ ಏಂಜಲ್ ಸುಕೃತ ನಾಗ್. ಸುಕೃತ ಇನ್ಸ್ಟಿಟ್ಯೂಷನ್ಗೆ ಸೇರ್ಕೊಳ್ಳೋಕೆ ತುಂಬಾ ಜನ ಸ್ಟೂಡೆಂಟ್ಸ್ ಆಗ್ಲೇ ಕರ್ನಾಟಕದಾದ್ಯಂತ ರೆಡಿ ಇದಾರೆ. ಅದ್ರಲ್ಲಿ ನಾನು ಒಬ್ಬ ಸ್ಟೂಡೆಂಟ್. ರವಿ ಸರ್ರೇ ಸ್ಟೂಡೆಂಟ್ ಆಗಿ ಬರ್ತೀನಿ ಅಂದಂತ ಆ ಒಂದು ಇನ್ಸ್ಟಿಟ್ಯೂಷನ್. ಬಾ 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 ಬಾ. ಸುಕೃತ ಜೆನ್ಜಿ ಇನ್ಸ್ಟಿಟ್ಯೂಷನ್. ನಿಮಗೆ ಯಾವ ಬಾಯ್ ಬೆಸ್ಟಿ ಬರ್ಬೇಕು? ಯಾರಾದ್ರೂ ಓಕೆ. ಇಲ್ಲ ಹಂಗೆಲ್ಲ ಹೇಳಂಗಿಲ್ಲ. ಪಟ್ಟಂತ ಒಂದು ಹೆಸರು ಹೇಳಿದೆ. ಹುಲಿ. ಯಾರು ಬೇಡವೇ ಬೇಡ ನನಗೆ ಪೇರು ಅಂತ ಅನ್ಸಿದ್ ಯಾರು? ಪ್ರತಾಪ್ ಅವರು. ಯಾಕೆಲ್ಲ ಅವರು ತುಂಬಾ ನಾಚ್ಕೊಂತಾರೆ, ಮಾತಾಡಲ್ಲ. ಮಾತಾಡ್ಬೇಕಲ್ವಾ? ನಿಮ್ ಕೆಲ್ಸ ಅದೇ ತಾನೆ, ಮೇಂಟೈನ್ ಮಾಡ್ಬೇಕು. ಅದೇ ಟಾಸ್ಕ್ ಅಲ್ವಾ ನಿಮ್ಗೆ? ಓ ಮ್ಯಾಮ್, ನಾನೇ ಹೋಗಿ ಮಾತಾಡಿಸ್ದೆ ಆಯ್ತಾ? ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಸೆಕೆಂಡ್ ಎಪಿಸೋಡ್. ಅನ್ಕೊಂಡೆ ಯಾಕೆ ಬಂದಿಲ್ಲ. ಸೊ ಇಟ್ಸ್ ಲೈಕ್ ನಾನೇ ಹೋಗಿ ಹ್ಯಾಂಡ್ ಶೇಕ್ ಕೊಟ್ಟೆ ಹಾಯ್ ಅಂತ. ಅವ್ರ ಮ್ಯಾಮ್ ಕೊಡಿ ಒಂದ್ ನಿಮಿಷ. ಹಿಂಗೆ ಮುಟ್ಟೆ ಇಲ್ಲ, ಹಿಂಗೆ ಇದ್ದಿತ್ತು. ಇನ್ನೇನಿ ಹಿಂಗ್ ಅನ್ಬೇಕಾಗಿತ್ತಾ? ಹಿಂಗೆ ಹಂಗೆಲ್ಲ ಹುಡುಗರು ನೀವ್ ಹಂಗಿದ್ದೀರಲ್ಲ. ತೋರಿಸ್ತಾ ಇದ್ದೆ ಅಷ್ಟೇ. ಬಟ್ ನನಗೆ ಆಸೆ ಪ್ರತಾಪೇ ಸಿಗ್ಬೇಕು ಸುಕೃತಾಗೆ ಅಂತ. ಎಲ್ಲ ಹೇಳ್ಕೊಡ್ತು. ಜನ್ಜಿಲ್ ಏನೇನೇನ್ ವಿಷಯಗಳಿದೆ ಅದಷ್ಟು ಅವ್ರಿಗೆ ತಿಳಿಬೇಕು. ಆಮೇಲೆ ನಾನ್ ಮರ್ತೋಗ್ತೀನಲ್ಲ. ನೋಡ, ಸುಕೃತಾಗೆ ಪೇರಾಗಿ ಬರ್ತಾ ಇರುವಂತ ಆ ಬ್ಯಾಚುಲರ್ ಯಾರು? ಪ್ರಾಪರ್ಟಿ ಪ್ಲೀಸ್. ಏನಿರ್ಬೋದು ಇದು ಪ್ರಾಪರ್ಟಿ? ನೋಡ್ಲಾ? ನೋಡಿ. ಪಿಚ್ಕಾರಿ ಅಲ್ಲ ಕಣಮ್ಮ, ಇದು ಬೆಲೂನ್ ಊದದ. ಏನಕ್ಕೆ ಇರ್ಬೋದು ಇದು ಗಾಳಿ ತುಂಬಿಸೋದು? ದಪ್ಪ ಆಗಕ್ಕೆ, ಒಂದ್ ಪರ್ಸನ್ ದಪ್ಪ ಮಾಡಕ್ಕೆ. ಎಲ್ಲಿಟ್ಟು ತುಂಬ್ತೇಮ್ಮ ಗಾಳಿ? ಏನು ದಪ್ಪ? ಏನ್ ಅನ್ಸುತ್ತೆ ಇದು ಗಾಳಿ ತುಂಬೋ ಕೆಲ್ಸ ಯಾರಿಗಿರ್ಬೋದು? ಪ್ರವೀಣ. ರವಿ ಸರ್, ಅಸಲಿ ಎಲ್ಲ ಹುಡುಗಿರ್ಗೂ 6 ಸೆನ್ಸ್ ಜಾಸ್ತಿ ಇದೆಯಾ ಅಂತ ಅನಿಸ್ತಾ ಇದೆ ನನಗೆ. ನಿಮ್ಗೆ 7 ಸೆನ್ಸ್ ವರ್ಕ್ ಆಗ್ತಾ ಇದೆ. ತಡ ಮಾಡದೆ ಬೇಡ, ಕರೆದೆ ಬೇಡ. ಯಾರದು ಬ್ಯಾಚುಲರ್? ಲೆಟ್ಸ್ ವೆಲ್ಕಮ್ ಆ ಬ್ಯಾಚುಲರ್. ಅವಾಗಿಂದ ಹೇಳ್ತಿದ್ರು ನನ್ನನ್ನು ದಪ್ಪ ಮಾಡಬೇಕು ಅಂತ ನೋಡ್ತಿದ್ದೆ. ನನ್ನನ್ನಲ್ಲ, ನನ್ನ ಹಾರ್ಟ್ನ ಫೀಲಿಂಗ್ಸ್ ತುಂಬಿಸಿ ದಪ್ಪ ಮಾಡಬೇಕು. ಮೊನ್ನೆ ನೋಡ್ದಲ್ಲ ಎಪಿಸೋಡು? ಹಾ ಹೌದು. ಅವ್ರು ಹೇಳಿದ್ರಲ್ಲಿ ಏನೇನೆಲ್ಲ ಅರ್ಥ ಆಯ್ತು? ಮೀನಿಂಗ್ ಗೊತ್ತಿಲ್ಲ. ನಮ್ ತಿನ್ನೋ ಆರ್ಬಿಟ್ ಒಂದು ಗೊತ್ತಿದೆ. ಆರ್ಬಿಟಿಂಗ್ ಅಂದ್ರೆ ಲವ್ ಮಾಡ್ತಾರೆ, ಮದುವೆ ಆಗ್ಬೇಕಾಗಿಲ್ಲ ಅನ್ಸುತ್ತೆ, ಹಂಗಲ್ವಾ? ಮತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ ಅನ್ಕೊಳ್ಳಿ, ಎಲ್ಲಾ ತರ ರಿಲೇಶನ್ಶಿಪ್ ಕಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಸ್ಟಾಕ್ ಮಾಡೋದು. ಅಂತದ್ ಏನಕ್ ಬೇಕು ಅಂತ ನೀವೇನ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳಕ್, ನೀವ್ ಯಾರು ಬೇರೆಯವ್ರ ಜೊತೆ ಇದ್ದೀರಾ, ಇಲ್ಲ ನೀವು ಬೇರೆಯವ್ರನ್ನ ಡೇಟ್ ಮಾಡ್ತಿದ್ದೀರಾ, ಇದೆಲ್ಲ ಇರುತ್ತೆ. ಓ ಹಂಗೆಲ್ಲ ಇದೆಯಾ? ಸಾಕಷ್ಟಿದೆ ಸಮಸ್ಯೆಗಳು, ಸಾಕಷ್ಟಿದೆ ಇದು. ಬಟ್ ಅದು ಸುಕೃತ ನಮ್ಮ ಹುಡುಗನ ಹೆಂಗೆಲ್ಲ ಮೇಂಟೈನ್ ಮಾಡ್ತೀಯಮ್ಮ? ಅವ್ರು ಕೇಳ್ತಾರೆ, ಸೊ ಫಸ್ಟ್ ಅವ್ರದ್ದು ಲುಕ್ ಎಲ್ಲ ಗ್ರೂಮ್ ಮಾಡಿ, ಫಸ್ಟ್ ಕೂದ್ಲು ಕಟ್ಟು. ಕಾನ್ಸೇ ಇಲ್ಲ. ಪ್ರವೀಣಿಗೆ ಪಾಪ ಕೂದ್ಲೇ ಐಡೆಂಟಿಟಿ. ನಾನ್ ನಿಮ್ಮ ಒಳ್ಳೇದಕ್ಕೆ ತಾನೇ ಮೆಂಟರಿಂಗ್ ಮಾಡೋದು. ಸೊ ನಾವು ಮಾತ್ರ ಅವರು ಸ್ವಲ್ಪ ಕೇಳಬೇಕು ತಾನೆ. ನಾನು ಕೇಳ್ತೀನಿ. ಹೌದಾ? ಓಕೆ, ಹಂಗಾದ್ರೆ ಎಸ್. ಏನೇನ್ ಕಟ್ ಮಾಡ್ತಿದ್ರೆ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಜಜಸ್ ಹತ್ರ ಹೋಗೋಣ. ರಚ್ಚು ಜೆನ್ಜಿ ಟೀಚರ್ ಇದಾರೆ ಅಂದ್ಮೇಲೆ ಆಬ್ವಿಯಸ್ಲಿ ಅವನು ತುಂಬಾ ಕಲಿತಾನೆ, ಫ್ಯೂಚರ್ ಕಲಿತಾನೆ, ಪ್ರೆಸೆಂಟ್ ಕಲಿತಾನೆ. ಪಾಸ್ಟ್ ಬೇಡ ನಿನಗೆ, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಒಳ್ಳೆ ಟೀಚರ್ ಅವ್ರು ನಿನ್ಗೆ. ಗುರುಭ್ಯೋ ನಮಃ. ಅಷ್ಟೇ. ಇನ್ನ ರವಿ ಸರ್, ನಾನು ಹೇಳದ್ನಲ್ಲ ಈ ಸರಿ ಹುಡುಗಿರು ಫಾಸ್ಟ್ ಆಗಿದ್ದಾರೆ, ಹುಡುಗಿರು ಕರೆಕ್ಟ್ ಆಗಿದ್ದಾರೆ ಅಂತ. ಅವಳು ರಮೋಲಾ ಗೆಸ್ ಮಾಡಿದ್ದ ಅವನ್ನೇ, ಇವಳು ಗೆಸ್ ಮಾಡಿದ್ದ ಇವನ್ನೇ ಕರೆಕ್ಟ್ ಆಗಿ ಬಂದ್ಬಿಟ್ರು. ನಾವೇ ಸ್ಲೋ ಹಂಗ್ ನೋಡಕ್ ಹೋದ್ರೆ. ಸರ್ ನನಗಂತೂ ತುಂಬಾ ಸ್ಲೋ ಅನ್ಸ್ತಾ. ನಾನು ಎಲ್ಲಿ ಬಂದ್ಬಿಟ್ಟೆ? ನೀನು ಆರ್ಬಿಟಿಂಗು ಮಾಡ್ತಿಲ್ಲ, ನೀನು ಏನು ಮಾಡ್ತಿಲ್ಲ, ಟಾಕಿಂಗು ಇಲ್ಲ, ಎಂತದೂ ಇಲ್ಲ. ಬಟ್ ಏನ್ ಅನ್ಸುತ್ತೆ ಸರ್, ಇಬ್ರು ಓಕೆ ಸೆಟ್ ಆಗ್ತಾರೆ ಅನ್ಸುತ್ತೆ ನಿಮ್ಗೆ? ನನಗೆ ಹೇಳೋದಲ್ಲ, ಹುಡುಗಿರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ನನಗೆ ಈ ಸರಿ. ಅವ್ರು ಬೆಂಡ್ ಎತ್ತಾರೆ, ಸರಿ ಮಾಡ್ತಾರೆ ಎಲ್ಲರನ್ನು, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಎಸ್ ಪ್ಲೀಸ್. ಮುಂದಿನ
pair. Let's welcome beautiful angel Dhanyashri. Yes, hi Dhanyashri. Hi sir, hi. Welcome to the show. Thank you. Actually, ಧನ್ಯಶ್ರೀಗೆ ಯಾವ ಒಬ್ಬ ಬ್ಯಾಚುಲರ್ ಬರಬೇಕು ಅಂತ ಆಸೆ ಆಗ್ತಾ ಇದೆ. ನಂಗೆ ಡ್ರೋನ್ ಪ್ರತಾಪ್ ಅವ್ರು ಬರ್ಬೇಕು. ರೋಹನ್ ಪ್ರತಾಪ್ ಇಷ್ಟೊತ್ತಂಗ ನೀವೆಲ್ಲ ಭಯ ಅಂತ ಇದ್ರಿ. ನೋ, ಅವರೇ ಬರ್ಬೇಕು ಬಿಕಾಸ್ ಅವ್ರು ತುಂಬಾ ಸೈಲೆಂಟ್ ಇದಾರಲ್ವಾ, ಸೊ ಈಸಿ ಆಗುತ್ತೆ ಅಂತ. ಸೊ ಅವ್ರ ಒಳಗಡೆ ಇದೆ ಅದೆಲ್ಲ, ಸೊ ಹೊರ್ಗಡೆ ತರ್ಬೇಕಷ್ಟೇ ನಾವು. ನಾನು ಅವತ್ತೇ ಹೇಳ್ದೆ ಸರ್, ಅವತ್ತೇ ಅವ್ರ ಕೈ ಹಿಡ್ಕೋಬೇಕಾದ್ರೆ ಅವರಲ್ಲಿ ಅಷ್ಟು ಅಂತೆಲ್ಲ ಆಡಿದ್ರಲ್ಲ, ಸೊ ಅವ್ರ ಒಳಗಡೆ ಇದೆ. ಓಕೆ, ಯಾರು ಬರ್ಲೇಬಾರ್ದು ಅಂತ ಅನ್ಸುತ್ತೆ? ಹುಲಿ ಕಾರ್ತಿಕ್. ಹುಲಿ ಕಾರ್ತಿಕ್ ಯಾಕೆ? ಅವರು ನೋಡಿ ನಂಗೆ ಭಯ ಸ್ಟಾರ್ಟ್ ಆಗಿದೆ. ಅವರೇ ಫಸ್ಟ್ ಕಂಟೆಸ್ಟೆಂಟ್ ಅಲ್ಲ, ಅಲ್ಲಿ ನೋಡ್ದೆ ಭಯ ಆಗೋಯ್ತು. ಓಕೆ, ಭಯ ಯಾಕಾಯ್ತು? ಹುಲಿ ನೋಡಿದ್ರೆ ಭಯ ಪಡ್ಲೇಬೇಕಲ್ವಾ? ನೋಡಿದ್ರೆ ಭಯ ಪಡ್ಲೇಬೇಕಲ್ವಾ? ಎದುರ್ತಾನೆ. ಒಟ್ಟಲ್ಲಿ ಗೆಸ್ ಏನಾಗಿದೆ, ಸರಿಯಾಗಿದೆಯಾ ತಪ್ಪಾಗಿದೆಯಾ ಗೊತ್ತಿಲ್ಲ. ನೋಡೋಣ. ಪ್ರಾಪರ್ಟಿ ಪ್ಲೇಸ್. ರೆಡಿ? ಎಸ್. 1 2 3 ಅನ್ನಿ. 3 2 1. ಮೈ ಗಾಡ್, 2 ಪ್ರಾಪರ್ಟಿ ಬಂದಿದೆ. ಒಂದು ರೋಸು, ಇನ್ನೊಂದು ಲಾಂಗ್. ಒಂದು ನಿಮಿಷ ಇಟ್ಕೊಳ್ಳಿ. ಹಾ, ಏನ್ ಅನ್ಸುತ್ತೆ? ಅವರು ಮೇ ಬಿ ಇದೇ ತರ ಫುಲ್ ಶಾರ್ಪ್ ಆಗಿದ್ದಾರೆ, ಬಟ್ ಒಳಗಿಂದ ಹೂವಾಗಿದ್ದಾರೆ. ಹಾಗನ್ನಿಸ್ತಾ ಇದೆಯಾ? ಹಾ, ಹಂಗ ಅನಿಸ್ತಾ ಇದೆ. ಅಂದ್ರೆ ಆಚೆಯಿಂದ ಲಾಂಗ್ ತರ ಇದ್ರೆ ಒಳಗಡೆ ಹೂವ ತರ ಇದೆ. ಹೂವ, ಮೃದು ಸ್ವಭಾವ. ಮೃದು ಸ್ವಭಾವ. ಎಸ್. ನೋಡ, ಮೃದು ಸ್ವಭಾವ ಯಾರ್ದಿದೆಯೋ ಏನಿದೆಯೋ ಗೊತ್ತಿಲ್ಲ, ಕರೆದೇ ಬೇಡ. ಸೊ ಲೆಟ್ಸ್ ವೆಲ್ಕಮ್ our next bachelor. ಹೆಂಗಂತ ಹೇಳಿ ಸುತ್ತ ಮುತ್ತ ಮಚ್ಚು, ಬ್ಯಾಡಂದ್ರು ಹೋಗುತ್ತಿಲ್ಲ ಪ್ರೀತಿ ಹುಚ್ಚು. ನಾನು ನಿಜವಲ್ಲ ಎಲ್ಲ ನಾನು ಹುಲಿ 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 ಅಂತೆಲ್ಲ ಫುಲ್ ಬಿಲ್ಡಪ್ ಕೊಟ್ರೆ ಎದೆ ಮೇಲೆ ಗೊರಿಲ್ಲ ಅಂತ ಹಾಕೊಂಡ್ ಬಂದಿದೆಯಲ್ಲೋ. ಧನ್ಯಶ್ರೀ, ಆಕ್ಚುಲಿ ಹುಲಿ ಅಂದ್ರೆ ಭಯ. ಹೌದು. ನಂಗೆ ಹುಲಿ ಪೇರ್ ಆಗಿ ಬರ್ಲೇಬಾರ್ದು. ಹೌದು ಅಂತಲ್ಲ ಅಂತ ಇದ್ದು ರೋಗಿ ಬಯಸಿದ ಹಾಲನ್ನ ಸಿಕ್ಕಿರೋದು ಬಿರಿಯಾನಿ. ಮೆಂಟರ್ ಆಗಿ ಧನ್ಯಶ್ರೀ ಅವ್ರು ಬಂದಿದ್ದು ಹೆಂಗ ಅನಿಸ್ತಾ ಇದೆ? ಫಿಶ್ ಟ್ಯಾಂಕ್ ಖಾಲಿ ಇತ್ತು, ಒಂದು ಫಿಶ್ ಬಂದಂಗಾಯ್ತು. ಸೊ ನಾನು ಇವಾಗ ಫಿಶಾ? ಹಾ, ನೀವು ಫಿಶ್, ನಾನು ಟ್ಯಾಂಕ್. ಈ ಅಂಜಲ್ ಇದ್ದಂಗ ಐತಪ್ಪ. ಅಂಜಲ್ ಫಿಶ್. ಅಂಜಲ್ ಫಿಶ್. ಹುಲಿ, ನೀನಂದ್ರೆ ಧನ್ಯಶ್ರೀಗೆ ತುಂಬಾ ಭಯ ಅಂತೆ. ಆ ಭಯ ಹೋಗ್ಸೋದಕ್ಕೆ ಏನಾದ್ರು ಮಾಡಮ್ಮ. ನೋಡಿ, ಏನ್ ಪ್ರಾಪರ್ಟಿ ಇದೆ, ಏನ್ ಮಾಡು. ಭಯ ಹೋಗ್ಸೋಕ್ ಲ್ಯಾಂಗ್ ಇಟ್ಟಿದ್ರೆ ಹೆಂಗ್? ಒಂದು ಸಾಫ್ಟ್ ಆಗಿ ಮೃದುವಾಗಿ ಒಂದು ಡೈಲಾಗ್ ಹೊಡಿ ನೋಡ. ಹೆಂಗೆ ಅಂದ್ರೆ ಹುಡುಗಿ ಹಂಗೆ ನೀರಾಗಿ ಕರಗ್ಬಿಡ್ಬೇಕು. ನೋಡಿ ಧನ್ಯಶ್ರೀ, ಹಾ ಹೇಳಿ. ನನ್ನನ್ನ ನೀವು ಮುಳ್ಳು ಅನ್ಕೊಂಡ್ಬಿಟ್ಟಿದ್ದೀರಾ. ನಾನ್ ಮುಳ್ಳಲ್ಲ, ಈ ಎಲೆ. ಓಕೆ, ಚೆನ್ನಾಗಿರ್ಲಿಲ್ಲ? ಬಹಳ ಚೆನ್ನಾಗಿತ್ತು. ಆ ಎಲೆನ ಕಿತ್ತಾಕಿ. ಯಾರು ಹೇಳಿದ್ದು? ನಂಗೆ ಲವ್ ಎಲ್ಲ ಮಾಡಕ್ ರೊಮ್ಯಾಂಟಿಕ್ ಇಲ್ಲ ಇಲ್ಲ, ಅದೇ ಅವರಲ್ಲಿರೋ ಪ್ರಾಬ್ಲಮ್. ಇವಾಗ ಗೊತ್ತಾಯ್ತು ನನ್ಗೆ, ಕಷ್ಟ ಆಗ್ತಿದೆ ಅವ್ರಿಗೆ. ಇನ್ನೊಂದು ಟ್ರೈ ಮಾಡಿ, ಇನ್ನೊಂದು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಹೇಳಿ. ನೋಡಿ, ನೀವು ನನ್ನನ್ನ ಮೆಂಟ್ರಿಂಗ್ ಮಾಡಕ್ ಬಂದಿದ್ದೀರಾ, ನನ್ನನ್ನ ಮೆಂಟ್ಲ್ ಒಂದ್ ಮಾಡಬೇಡಿ. ಆಲ್ರೆಡಿ ಮೆಂಟ್ಲೆ ಅಲ್ವ, ಅದಕ್ಕೆ ಮಾಡೋದು ಅಂತ ಕನ್ಫ್ಯೂಷನ್. ಡನ್, ನಾನ್ ಮೆಂಟರ್ ಮಾಡ್ತೀನಿ ಇವ್ರನ್ನ. ಕನ್ಫರ್ಮ್ ಆಗೋಯ್ತು. ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಗೊತ್ತಾಗೋಯ್ತು. ಇದೊಂಥರ ಕಾಂಬಿನೇಷನ್ ಒಂಥರ ವಿಚಿತ್ರವಾಗಿ ಚೆನ್ನಾಗಿದೆ. ಯಾರನ್ನ ಮೆಂಟರಿಂಗ್ ಮಾಡ್ತಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ ಇಲ್ಲಿ. ಸತ್ಯವಾಗ್ಲು ಹೌದು, ನೀವ್ ಹೇಳಿದ್ರಿ ಅಲ್ಲ ಧನ್ಯ. ಇಲ್ಲ, ನಂಗೆ ಗೊತ್ತಾಯ್ತು, ನಾನು ಟ್ರೈನ್ ಮಾಡ್ತೀನಿ ಅಂತ. ಏನ್ ಗೊತ್ತಾಯ್ತು? ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋದ್ ಗೊತ್ತಾಗ್ತಾ ಇಲ್ಲ. ಒಂದ್ ಹುಡುಗಿ ಹತ್ರ ಹೌ ಟು ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಹೆಂಗ್ ಮಾಡ್ಬೋದು ಅವರು ಮಾಡಂಗಿದ್ರೆ? ಫಸ್ಟ್ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಒಂದ್ ಹುಡುಗಿನ ಮಾತಾಡ್ಬೇಕಾದ್ರೆ. ನೋಡಿ, ಅಟ್ಲೀಸ್ಟ್ ಒಂದ್ ಚೂರು ಕಣ್ ಪಿಟಕ್ಸ್ದಲ್ಲೇ ಒಂದ್ ಹುಡುಗಿ ಕಣ್ಣಲ್ಲಿ ನೋಡ್ಬೇಕು. ಕಣ್ ಪಿಟಕಸ್ತಲೇ ನೋಡ್ಬೇಕಂತಪ್ಪ. ನೋಡಿ, ಎಲ್ಲ ಆಯ್ತದೆ. ಎಲ್ಲಾಯ್ತದೆ ಅಂದ್ರೆ ಏನದು? ಎಲ್ಲಾಯ್ತದೆ, ಇಲ್ಲ ಆಗ್ಬೇಕಣ್ಣ. ಭಯ ಆಯ್ತು. ಕಣ್ಣಲ್ಲಿ ಕಣ್ಣಿಟ್ಟು ನೋಡಯ್ಯ, ಒಂದ್ 2 ನಿಮಿಷ ಕಣ್ ಮಿಟಕ್ಸ್ದೆ. ಎದುರುಗಡೆ ನೋಡ್ರಿ. ಈ ಪ್ರೀತಿಗೆ, ಈ ಕನಸಿಗೆ ಕಣ್ಣು ಬೇಕಿಲ್ಲ. ಕನಸಿನಲ್ಲಿ ಬಂದ ನನ್ನ ಕಣ್ಣು ತೆರೆಯುವಾಗ ಎಲ್ಲಿ ಹಾರಿ ಹೋಗುವೆವೋ ನನ್ನ
ಆಯ್ತು, ಇಂಪ್ರೂವ್ ಆದೆ ಬಿಡು. ಒಟ್ನಲ್ಲಿ ನಾನು ಮಾಡೋ 2 ಮೂಮೆಂಟ್ ಯಾರು ಮರೆಯಲ್ಲ. ಸರ್ ಲವ್ ಅಂದ್ರೆ ನೀವೇ ಇನ್ಸ್ಪಿರೇಷನ್. ಅಲ್ಲ ಕಣ, ಬರೀ ಲವ್ಗಲ್ಲ, ನೋವಿಗೂ ನಾನೇ ಇನ್ಸ್ಪಿರೇಷನ್. ಎರಡು ಸರ್ ನಾನು ಪ್ರಾಮಿಸ್ ಮಾಡ್ತೀನಿ ಸರ್, ಈ ಶೋ ಮುಗಿಯೋಷ್ಟೊತ್ತಿಗೆ ಎಲ್ರ ಕಣ್ಣಲ್ಲೂ ಕಣ್ಣಿಟ್ಟು ನೋಡೋಷ್ಟು ಧೈರ್ಯ ತಗೋಬತ್ತೀನಿ ಸರ್. ಆಯ್ತು, ಕೂತ್ಕೋ ಹೋಗಿ. ಥ್ಯಾಂಕ್ ಯು. ಇಬ್ರು ಖುಷಿಯಾಗಿ ಹೋಗಿ. ಅಯ್ಯೋ ಬನ್ನಿ ಅತ್ತಿ. ಅಲ್ಲ, ಅದು ಯಾರಾದ್ರು ರೀಲ್ಸ್ ಹಾಕೊಂಡಿದ್ರೆ ಹತ್ತಿರ ಅವನ ಮೇಲೆ. ಮುಂದಿನ ಜೋಡಿ ಯಾರು ಅಂತ ನೋಡುವಂತ ಸಮಯ. ಅದಕ್ಕೆ ಫಸ್ಟ್ ಏಂಜಲ್ ನಂಬರ್ ಮಾಡ್ಕೋಣ. ಸೊ ಲೆಟ್ಸ್ ವೆಲ್ಕಮ್ ಅವರ್ ಬ್ಯೂಟಿಫುಲ್ ಏಂಜಲ್ ಅಮೃತಾ. ಎಸ್ ಅಮೃತಾ, ಯಾರಿಗೆ ಮೆಂಟ್ರಿಂಗ್ ಮಾಡ್ಬೇಕು ಅಂತ ಆಸೆ? ಲಾಸ್ಟ್ ಟೈಮ್ ಒಬ್ರಿಗೆ ರೋಸ್ ಕೊಟ್ಟಿದ್ನಲ್ಲ, ಸುನೀಲ್ ಅಂತ, ಅವ್ರಂತ ಅನ್ಕೊಂತೀನಿ. ಹಾ. ಅದ್ ಬಿಟ್ರೆ ಗಾಬ್ರಿ ಸಿಂಗ್ ಅಂತ ಅನ್ಕೊಂಡಿ. ಗಾಬರಿ ನೀವ್ ಯಾರಿಗೆ ರೋಸ್ ಕೊಟ್ಟಿರ ಅವ್ರು ನಿಮ್ಗೆ ಬರ್ಬೋದು ಅಂತ. ಬರ್ಬೋದು ಅಂತ ಅನ್ಕೊಂಡಿ. ಯಾರು ಬರ್ಬೋದು? ಪ್ರಾಪರ್ಟಿ ಬರ್ಲಿ. ನಿಮ್ಮ ಪ್ರಕಾರ ಏನ್ ಪ್ರಾಪರ್ಟಿ ಬಂದಿರ್ಬೋದು? ಫೀಲ್ ಮಾಡೋಣ. ಮಾಡಿ ಏನಾಯ್ತು ಫೀಲ್ ಆಗಿದ್ದಕ್ಕೆ? ಹಾ, ಇದು ಪಕ್ಕ ಸುನೀಲ್. ಹೆಂಗೆ? ಇದು ಕ್ಯಾಸೆಟ್ ಇದೆ, ನೋಡೋಣ. ಕ್ಯಾಸೆಟ್. ಹಾ, ಅದೇ ದರ್ಶನ್ ಕೂಡ ಇದಾರಲ್ಲ. ನಾನು ಇವಾಗ ಹೇಳಕ್ ಬಂದೆ, ದರ್ಶನ್ ಕೂಡ ಇದ್ದಾನೆ ಅಂತ. ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಇಬ್ರು ಸಿಂಗರ್ಸ್ ಇದ್ದಾರೆ. ವೆಲ್ಕಮ್ ಮಾಡೋಣ. ಹಾ. ಲೆಟ್ಸ್ ವೆಲ್ಕಮ್ ಅವರ್ ನೆಕ್ಸ್ಟ್ ಬ್ಯಾಚುಲರ್. ನೀನಂದ್ರು ಟೇಪ್ ರೆಕಾರ್ಡರ್ ತಂದಿದ್ಯಾ? ಕ್ಯಾಸೆಟ್ ಅವರು ತಂದಾಗಿದೆ. ಹಾಡ್ ಬರೋದು ಬಾಕಿ. ಏನ್ ಅನ್ಸುತ್ತೆ? ಇನ್ನು ಅದೇ ಅನ್ಕೊಂಡಿದ್ದೆ ನಾನು, ಮೇ ಬಿ ಕೊಡ್ಬೋದು ಅಂತ ಹೇಳಿ. ಏನ್ ಕೊಡ್ಬೋದು ಅಂತ? ಅದೇ ಇವ್ರನ್ನೇ ಕೊಡ್ಬೋದು ಅಂತ ಹೇಳಿ ಪೇರು. ನಿಮ್ಗೆ ಖುಷಿ ಆಯ್ತಾ? ಹಾ, ತುಂಬಾನೇ. ನನ್ಗೆ ಏನೇನೋ ಆಗ್ತಿದೆ ಇವಾಗ. ವಾಶ್ರೂಮ್ಗೆ ಹೋಗಿ ಬಂದಿದ್ದೀನಿ. ನಿಜವಾಗ್ಲೂ ಹುಡುಗರು ಇಷ್ಟೆಲ್ಲ ಭಯ ಪಡ್ತೀರೇನಾ? ಸೀರಿಯಸ್ ಆಗಿ? ರವಿ ಸರ್ ಭಯದಲ್ಲಿ ಒಂದು ಅರ್ಥ ಇದೆ ಬಿಡಪ್ಪ. ಅಮೃತಾ, ಎಸ್ ಆರ್ ಯು ಹ್ಯಾಪಿ? ಎಸ್, ಐ ಆಮ್ ಹ್ಯಾಪಿ. ನೋಡು, ಫಸ್ಟ್ ಟೈಮ್ ಯಾರೋ ಒಬ್ರು ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ಎಗುರ್ದು ಜಂಪ್ ಮಾಡಿ ಕುಣಿದು ಕುಪ್ಪಳಿಸಿ. ಒಟ್ನಲ್ಲಿ ಇವ್ರು ಗೆಸ್ಸಿಂಗ್ ಆಟ್ಸ್ ಆಫ್ ಕಣ. ಅವ್ರು ಚೆನ್ನಾಗಿ ಗೆಸ್ ಮಾಡಿದ್ ಇವನೇ ಬರ್ತಾನೆ ಅಂತ. ರಿಯಲ್ ಲೈಫ್ ಅಲ್ಲೇ ನೀವ್ ಯಾರಾದ್ರೂ ಒಂದ್ ಹುಡುಗಿನ ನೋಡಿದಾಗ ಅವರೇ ನಿಮ್ ಲೈಫ್ ಬಂದ್ರೆ ಎಷ್ಟ್ ಚಂದ ಅಲ್ಲ? ಈ ತರ ಎಷ್ಟ್ ಈಸಿ ಆಗ್ಬಿಡುತ್ತಲ್ಲ ಲೈಫ್. ನೀನ್ ಇವತ್ತು ಯಾವ ಹುಡುಗಿನ ಮಾತಾಡ್ಸಿಲ್ವೇನಾ? ಸರ್ ಮಾತಾಡ್ಸಿದೀನಿ, ಬಟ್ ಈ ತರ ಲವ್ ಎಲ್ಲ ನಡಕ್ಕೆ ಅಲ್ಲೂ ನಡಕ್ಕೆ. ಅಲ್ಲಲ್ಲ ಲವ್ ಆಯ್ತು ರಜಾ. ಅಲ್ಲ, ಈ ತರ ಅಂದ್ರೆ ಹುಡುಗಿ ಹುಡುಗನ ಟ್ರೈನ್ ಮಾಡೋದು ಆ ತರ ಎಲ್ಲ ಇಲ್ಲ. ಅವಳಿಗೆ ಖುಷಿ. ಲುಕ್ ಅಟ್ ಹರ್ ಸ್ಮೈಲ್. ಯೋ 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 ಯೋ, ಶಿ ಈಸ್ ಸೋ ಹ್ಯಾಪಿ. Why am I so happy is because ಏನಕ್ಕಂದ್ರೆ he sings good, he is looking good. ಒಂಚೂರು ಗ್ರೂಮ್ ಮಾಡ್ಬೋದು. ಮತ್ತೆ ಸೈಲೆಂಟ್ ಆಗಿದಾರಲ್ಲ, ಸ್ವಲ್ಪ ವೈಲೆಂಟ್ ಇಲ್ಲ, ಎಕ್ಸ್ಟ್ರೋವರ್ಟ್ ಮಾಡ್ಬೋದು ಸ್ವಲ್ಪ. ಎಕ್ಸ್ಟ್ರಾವರ್ಟ್ ಅಂದ್ರೆ ಏನು ಸುನಿಲ್? ಸ್ವಲ್ಪ ಅದೇ ಈಗ ಸ್ವಲ್ಪ ಹಿಂಗಿದೀನಲ್ವಾ, ಹಿಂಗಾಗೋದು. ಎಕ್ಸ್ಟ್ರಾವರ್ಟ್ ಅಂದ್ರೆ ಏನಂದ್ರೆ ಹಿಂಗಿರೋದು ಹಿಂಗಾಗೋದು. ಈ ಒಂದು ಸೈಲೆಂಟ್ ಸುನಿಲ್ ಎಕ್ಸ್ಟ್ರಾವರ್ಟ್ ಸುನಿಲ್ ಮಾಡೋದಕ್ಕೆ ರೆಡಿ ಆಗ್ತಾ ಇರುವಂತ ಅಮೃತಾ, ಆಲ್ ದಿ ಬೆಸ್ಟ್. ಸುನಿಲ್, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಮುಂದಿನ ಬ್ಯೂಟಿಫುಲ್ ಏಂಜಲ್ ನ ಬರ್ಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಆ ಬ್ಯೂಟಿಫುಲ್ ಏಂಜಲ್ ಅನನ್ಯ ಅಮರ್. ಎಸ್ ಅನನ್ಯ. ಹಾಯ್. ಹಲೋ. ಫುಲ್ ಎಕ್ಸೈಟೆಡ್ ಆಗಿ. ಸಿಕ್ಕಾಪಟ್ಟೆ. ಅದೇ ನನ್ಗೇನ್ ಗೊತ್ತಾ ಯೋಚನೆ ಇರೋದು, ಇವಾಗ ದರ್ಶನ್ ಅವ್ರಿಗೆ ಸಿಕ್ಕಾಪಟ್ಟೆ ಹುಡುಗಿರ್ ಫ್ರೆಂಡ್ಸ್ ಇದಾರೆ, ಆದ್ರೆ ಗರ್ಲ್ ಫ್ರೆಂಡ್ ಸಿಗ್ತಿಲ್ಲ. ಆಕ್ಚುಲಿ ಅದೇ ತಾನೇ ಚಾಲೆಂಜ್. ಅಂದ್ರೆ ಅವರಲ್ಲಿ ಏನು ಕೊರತೆ ಇಲ್ಲ, ಆದ್ರೆ ಏನೋ ಒಂದ್ ಮಿಸ್ಸಿಂಗ್ ಇದೆ. ಅದೇನು ಅಂತ ನಾನು ಕಂಡುಹಿಡಿಬೇಕು. ಅವ್ರಿಗೆ ಬರೀ ಹುಡುಗಿರ್ ಫ್ರೆಂಡ್ಸ್ ಇದಾರಲ್ಲ, ಯಾರೋ ಒಬ್ರು ಗರ್ಲ್ ಫ್ರೆಂಡ್ ನ ನಾನು ಅವ್ರಿಗೆ ಸಿಗೋ ಹಾಗೆ, ಅಂದ್ರೆ ಒಂದು ಹುಡುಗಿನ ಹೇಗೆ ಅವರು ಗರ್ಲ್ ಫ್ರೆಂಡ್ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಅವ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅವ್ರನ್ನ ಮೆಂಟ್ರಿಂಗ್ ಮಾಡ್ಬೇಕಂತ ಇತ್ತು. ಅದು ಬಿಟ್ರೆ ನನ್ಗೆ ಇವರು ಪ್ರೇಮ್ ಥಾಪ ಅವ್ರು ಇದಾರಲ್ಲ, ಅವರು ಕನ್ನಡದ ಹುಡುಗಿ ಬೇಕು ಅಂತ ಹೇಳ್ತಿದ್ರಲ್ವಾ. ನಾನು ಕನ್ನಡದ ಹುಡುಗಿ ಆಗಿರೋದ್ರಿಂದ ಅವ್ರನ್ನ ಚೆನ್ನಾಗಿ ಮೆಂಟ್ರಿಂಗ್ ಮಾಡೋಣ, ಒಂದು ಕನ್ನಡದ ಹುಡುಗಿ ಸಿಗೋ ಹಾಗೆ ಅಂತೆಲ್ಲ ಇತ್ತು. ಬಟ್ ಅದೇನೋ ಗೊತ್ತಿಲ್ಲ, ಭುವನೇಶ್ ಅವ್ರು ನನ್ನ ಪೇರ್ ಆಗ್ತಾರೆ. ಆತರ ಗಟ್ ಫೀಲಿಂಗ್ ಅದು. ನಂಗೆ ಅರ್ಥ ಆಗ್ತಾ ಇಲ್ಲ.
ಒಂದು Okay, ನಾನು okay. ಮಾತಿನಲ್ಲಿ ಉತ್ತರಿಸಿ, ಒಂದು ವಾಕ್ಯದಲ್ಲಿ ಸಂದರ್ಭ ಸಹಿತ ಉತ್ತರಿಸಿ. ಸಂದರ್ಭ ಸಹಿತ ಉತ್ತರಿಸಿ. ಹೋಲಿ ಬಿಡಿ, ಪ್ರಾಪರ್ಟಿ ತರ್ಸ್ ನೋಡೇ ಬೇಡ ಏನು ಅಂತ. ಪ್ರಾಪರ್ಟಿ ಪ್ಲೀಸ್. ನಿಮ್ಮ ಮಾತಿನ ತೂಕಕ್ಕೆ ಸರಿಯಾಗಿರೋ ಪ್ರಾಪರ್ಟಿನೇ ಬಂದಿದೆ. ಏನ್ ಇರ್ಬೋದು ಇದು? ಹಿಡಿಬೇಡ ಮಾಡೋಣ. ನನ್ನ ಪ್ರಾಪರ್ಟಿ ಸಿಕ್ಕಾಬಡೆ ಕ್ಯೂಟ್ ಆಗಿದೆ. So let's welcome our next bachelor. ಏಯ್ ಅದನ್ನ ಯಾಕೆ ಓದ್ಕೊಂಬಂದು ನೀನೇ ಹಂಗಿದ್ಯಲ್ಲ? ನನಗೆ ಕೊಟ್ಟಿರೋದೇ ಇದು ಗುರುಗಳೇ. ಒಟ್ನಲ್ಲಿ ಇವ್ರ ಗಟ್ ಫೀಲಿಂಗ್ ಏನೋ ಗೊತ್ತಿಲ್ಲ ಕಣ. ಇವ್ರ ನಟ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಿಜ ಸರ್. ಈ ರೇಂಜ್ ಅಲ್ಲಿ ಆದ್ರೂ ಅದು ಹೆಂಗ್ ಗೆಸ್ ಮಾಡ್ದಮ್ಮ? ಒಂದ್ ಸೂಪರ್. ನಿಮಿಷ ಇರಪ್ಪ. ಆ ಕೋತಿನಿ ಟೆಡ್ಡಿ ಬೇರ್ ಕಂಕ್ಲಲ್ಲಿ ಇಡಪ್ಪ. ಹೆಂಗಿಡೋದು ಹಿಂಗ? ಹಾ ಏ ಝೂಮ್ ಹಾಕಿ ಎಷ್ಟು ಚೆನ್ನಾಗಿದೆ ನೋಡಿ ಪೇರು. ಅದ್ಭುತವಾದ ಪೇರ್ ಕಣೆಯ. ಅಲ್ಲ ಏನು ಸಿಗ್ಲಿಲ್ವಾ ಇದು ಕೊಟ್ಟಿದ್ದೀರಲ್ಲ ನನಗೆ? ಚೆನ್ನಾಗಿದೆ, ಅದುವೇ ಕ್ಯೂಟ್ ಆಗಿದೆ. ಅಲ್ಲ ನನ್ನ ತರನೇ ಇದೆಯಲ್ಲ ಅಂತ. ಚೆನ್ನಾಗಿದೆ ಅದು. ಚೆನ್ನಾಗಿದೆ. ಅನನ್ಯ ನಂಗೆ ಗಾಬರಿ ಸಿಂಗೆ ಬೇಕು ಅಂತ ಹೇಳ್ತಾನೆ ಹೇಳ್ತಾ ಹೌದು, ನಾನು ಅಲ್ಲಿ ರೂಮಲ್ಲಿ ಇದ್ದಾಗ ಕೇಳ್ಕೊತಾ ಇದ್ದೆ, ಅದೇನಂಗಮ್ಮ ನಾನೇ ಬೇಕು? ನೀವೇ ಬೇಕು ಅಂತ ಅಲ್ಲ, ನನ್ಗೆ ಒಬ್ರೊಬ್ರಲ್ಲೂ ಏನೇನು ಡಿಫಾಲ್ಟ್ಸ್ ತರ ಇದೆ ನೋಡಿ ಮೆಂಟರ್ ಮಾಡ್ಬೇಕಂತಿತ್ತು. ನಿಮ್ಮಲ್ಲೂ ನನ್ಗೆ ಅದೆಲ್ಲ ಪಾಯಿಂಟ್ಸ್ ಇತ್ತು, ಒಂದ್ 4-5. ಬಟ್ ಆ ಗಟ್ ಫೀಲಿಂಗ್ ಮಾತ್ರ ನೀವೇ ಸಿಗ್ತೀರಾ ಅಂತ ನೆನ್ನೆನೂ ಅನಿಸ್ತಿತ್ತು. ನಾನು ನಮ್ಮ ಮನೇಲೂ ಹೇಳಿದ್ದೆ, ಎಪಿಸೋಡ್ ಟೆಲಿಕಾಸ್ಟ್ ಆದಾಗ್ಲೂ ಹೇಳಿದ್ದೆ. ಇವ್ರು ನೋಡೋದ್ನೆಲ್ಲ ಕ್ಲೋಸ್ ಅಪ್ ಅಲ್ಲಿ ಬೇರೆ ಹಾಕಿದ್ರು ಎಡಿಟ್ ಅಲ್ಲಿ. ನಾನು ಹಿಂಗ್ ನೋಡೋದು, ಅವ್ರಂಗ್ ನೋಡೋದೆಲ್ಲ, ಅಲ್ಲೇ ಗಟ್ ಫೀಲಿಂಗ್ ಸ್ಟಾರ್ಟ್ ಆಯ್ತು. ಗಟ್ ಫೀಲಿಂಗ್ ವಾಸ್ ರೈಟ್ ಅಂತ ಖುಷಿ ಆಗ್ತಾ ಇದೆ. ಕೇಳಬೇಡ ಭುವನೇಶ್, ಗಟ್ ಫೀಲಿಂಗ್ ಅಂದ್ರೆ ಏನು? ಗಟ್ ಫೀಲಿಂಗ್ ಅಂದ್ರೆ ಗಟ್ಟಿ ಫೀಲಿಂಗು. ಎಷ್ಟು ಗಟ್ಟಿ? ಕಲ್ಕಿಂತ ಗಟ್ಟಿ. ಯಾವ ತರ ಕಲ್ಲು? ಕರಿಕಲ್ಲು. ಏನಮ್ಮ ಗಟ್ ಫೀಲಿಂಗ್ ಅಂದ್ರೆ ಹೇಳ್ಬಿಡ. ಗಟ್ ಅಂದ್ರೆ ಅದೊಂದು ಸೆಂಟರ್ ಪೋರ್ಷನ್ ಆಫ್ ಯುವರ್ ಬಾಡಿ. ಹೊಟ್ಟೆ ಒಳಗಿರ್ತದ ಅದು. ಒಂಥರ ಹೊಟ್ಟೆ ತರಾನೇ ಅದು. ಸೆಂಟರ್ ಆಫ್ ಯುವರ್ ಬಾಡಿ, ಅಲ್ಲಿ ಹುಟ್ಟೋ ಅಂತ ಒಂದು ಇನ್ಸ್ಟಿಂಕ್ಟ್ ಫೀಲಿಂಗ್. ಅದು ಇದೇ ಆಗಬಹುದು, ಇದಾಗಲ್ಲ ಅಂತ ಅನ್ಸ್ತಿರುತ್ತಲ್ಲ ಅದು. ಅವ್ನಿಗೆ ಇಲ್ಲೇ ಅನ್ನಿಸ್ತಿಲ್ಲ, ಇನ್ನು ಅಲ್ಲಿ ಬೇರೆ ಅನ್ಸುತ್ತೆ. ಇಲ್ಲ ಅನಿಸ್ತಾ ಇದೆ ಗುರುಗಳೇ. ಎಲ್ಲಿ? ಇಲ್ಲಿ ವಿಜಯಲಕ್ಷ್ಮಿ ಮೇಲೆ ಅನ್ಸಿತ್ತು. ಮಿಸ್ ಯು ವಿಜಯಲಕ್ಷ್ಮಿ. ಮೋಸ ಮೋಸ. ಅವ್ನು ವಿಜಯಲಕ್ಷ್ಮಿ ಯಾರು ಅನ್ನೋದೇ ಗೊತ್ತಿಲ್ಲ. ಇಲ್ಲೆಲ್ಲ ನೋಡ್ಕೊಂಡು ವಿಜಯಲಕ್ಷ್ಮಿ ಅಲ್ಲಿದ್ದಾಳೆ, ಇಲ್ಲೆಲ್ಲ ನೋಡ್ಕೊಂಡು ಇಲ್ಲ ಇಲ್ಲ ಅಲ್ಲಿ ಯಾರು? ಅಲ್ಲಿ ಲಾಸ್ಟ್. ಇಲ್ಲ ಅಷ್ಟ ಅಲ್ಲ ಅಷ್ಟ ಆ ಲಾಸ್ಟ್ ನೋಡಿ ಸರ್, ವಿಜಯಲಕ್ಷ್ಮಿನೇ ಬೇಕಿದ್ರೆ. ಒಂದ್ ನಿಮಿಷ ಆಪ್ಷನ್ ಕೊಡ್ತೀನಿ. ಈಗಲೂ ನಿಮ್ಮ ಮೆಂಟರ್ನ ನೀವು ಚೇಂಜ್ ಮಾಡ್ಕೋಬಹುದು. ವಿಜಯಲಕ್ಷ್ಮಿನ ಅನನ್ಯ ಅಮರ. ಅನನ್ಯ ಅಮರರು ಸಾರಿ, ನನಗೆ ಹೆಸರು ಹೊಡಿರಿ ಚಪ್ಪಾಳೆ. ನಾನು ಅವ್ರದ್ ಹೋಗ್ಬಿಟ್ಟು ನಿಮ್ ಹೆಸರು ತುಂಬಾ ಚೆನ್ನಾಗಿದೆ ಭುವನೇಶ್ ಅಂತ ಹೇಳಿದೀನಿ ಬೆಳಗ್ಗೆ. ಇವರು ಅಂದ್ರೆ ಏನ್ ಗೊತ್ತಾ, ನಿಮ್ ನೋಡ್ದೆ ನಿಮ್ ಮಾತಾಡ್ಸ್ತಾ, ಬಟ್ ನಿಮ್ ನೇಮ್ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಸಾರಿ. ಅನನ್ಯ ಅಮರ ಇರ್ಲಿ. ಕೈಗೆ ಶೇಕ್ ಹ್ಯಾಂಡ್ ಮಾಡಿ. ಹಾಯ್ ಹಾಯ್ ಭುವನೇಶ್. ಹಾಯ್ ಭುವನೇಶ್. ಅನನ್ಯ ಅಮರ ಅನ್ಬೇಕು ನೀವು. ಆಯ್ತು ಅನನ್ಯ. ಒಟ್ಟಲ್ಲಿ ಈ ಒಂದು ಬೊಂಬೆಗಳ ಲವ್ ಗುರುವನ್ನ ನಾನ್ ಕೇಳ್ದ, ನೀನೇ ಕೇಳು ಸರ್. ಹೆಂಗ್ ಅನ್ಸ್ತದೆ ಸರ್ ನಮ್ ಜೋಡಿ? ನೀವು ನಮ್ಮ ಪ್ರೀತಿಯ ಲವ್ ಗುರು, ನಮ್ಮಿಬ್ರು ಪೇರು ನಿಮ್ಗೆ ಏನ್ ಅನ್ಸುತ್ತೋ ಸರ್? ಪೇರಲ್ಲ ಕಣ, ಅದು ನಿನ್ನ ಟೀಚರ್ ಅವರು. ಹೌದಾ? ಒಟ್ನಲ್ಲಿ ಅವಳು ಚೆನ್ನಾಗಿ ಡಿಕೋಡ್ ಮಾಡ್ತಾಳೆ ಬಿಡೋ. ನಿನ್ನ ಡಿಕೋಡ್ ಮಾಡಾಯ್ತು. ಅನನ್ಯ ಬಂದು ಬುದ್ಧಿವಂತಿಗೆ ಅವಳು. ಆಲ್ರೆಡಿ ಡಿಕೋಡೆಡ್ ಯು. ಒಟ್ನಲ್ಲಿ ಸರಿ ಮಾಡ್ತಾಳೆ ನಿನ್ನ ಅಂತ ಅವಳಿಗಿರೋ ಕಾನ್ಫಿಡೆನ್ಸ್ ಇದೆಯಲ್ಲ, ಆರಿಸ್ಕೊಂಡಿದ್ದಾಳೆ ನಿನ್ನ. ಸೊ ಡೆಫಿನೆಟ್ ಆಗಿ ನೀನು ಈ ಶೋಲ್ ಬೆಟರ್ ಆಗ್ತೇನೆ. ನೀನು ಹುಡುಗಿ ಸಿಗುತ್ತೆ ನಿನಗೆ. ವೆರಿ ನೈಸ್, ಕಂಗ್ರಾಚುಲೇಷನ್ಸ್ ಇಬ್ಬರಿಗೂ. ಥ್ಯಾಂಕ್ ಯು. ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು. ಈ ಜೋಡಿ ಏನ್ ಮಾಡುತ್ತೆ ಮೋಡಿ ನೋಡ. ಕರಿಯಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ, ಪ್ರಾಪರ್ಟಿ ನೋಡ್ಬಿಟ್ಟು ಹೇಳದ ಅಥವಾ ಮುಂಚೆನೆ ಡಿಸೈಡ್ ಮಾಡದ ಯಾರು ಬರ್ಬೋದು ಅಂತ? ನನಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಭುವನೇಶ್ ಅವರು. ಯಾಕೆ ಭುವನೇಶ್? ಯಾಕಂದ್ರೆ ಅವ್ರನ್ನ ತುಂಬಾ ಚೆನ್ನಾಗಿ ಮೆಂಟರ್ ಮಾಡ್ಬೋದು ಅಂತ ಅನಿಸ್ತು ನನಗೆ. ಅವ್ರನ್ನ ಬಿಟ್ರೆ ಇನ್ನೊಬ್ರು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ನನಗೆ ಪ್ರೇಮ್ ತಾಪ. ಯಾಕೆಂದ್ರೆ ಅವ್ರಿಗೆ ನಾನು ಕನ್ನಡದ ಹುಡುಗಿನೇ ಹುಡ್ಕೊಡ್ತೀನಿ ಅಂತ ಹೇಳ್ದೆ ನಾನು. ಸೊ ಅವ್ರೊಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ನಿಮ್ಮ ಸ್ಪೆಷಲ್ ಪ್ರಾಪರ್ಟಿ ಏನಿದೆ ಅಂತ. ಸೊ ಎಸ್, ನಿಮ್ಮ ಪ್ರಾಪರ್ಟಿ ಮೈಸೂರು ಪಾಕ್. ಮೈಸೂರು ಪಾಕ್. ಮೈಸೂರು ಮಲ್ಲಿಗೆ ಚಿಕ್ಕ 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 ಚಿಕ್ಕ. ಏನ್ ಎಲ್ಲಿಂದ ಯಾವ್ದು ಸಂಬಂಧ ಇದೆ? ಮಾಡಿ
ಹಾ, ಯಾಕಿರ್ಬೋದು? ಹುಡುಗ ಮೈಸೂರಲ್ಲಿ ಆಗಿರ್ಬೋದು. ಮೈಸೂರಿನ ಹುಡುಗ ಆಗಿರ್ಬೋದು. ಓಕೆ, ಸ್ವೀಟ್ ಅಷ್ಟೇ, ಮೃದು ಮನ್ಸಾಗಿರ್ಬೋದು. ಸ್ವೀಟ್ ಆಗಿರುವಂತ ಮನ್ಸು. ಬಟ್ ನಿಮ್ ಪ್ರಕಾರ ಯಾರು ಬರಬಾರದು? ಬರ್ಬಾರ್ದು ಅಂತ ಇದ್ದಿದ್ದು ಹುಲಿ ಕಾರ್ತಿಕ್. ನಾ ಎಂತ ಮಾಡಿದ್ ನಿಂಗೆ? ಮೆಂಟರ್ ಹೇಳೋ ಮಾತನ್ನ ಕೇಳ್ತಾನೆ ಅನ್ನೋ ನಂಬಿಕೆನೆ ನನ್ಗಿರ್ಲಿಲ್ಲ. ಸತ್ತೋಗ ನೀನ್ಲೆ ಹಂಗೆ ಹಿಂದಕ್ಕೆ ಬಿದ್ದು ಸತ್ತೋಗು. ನಂಬಿಕೆ ಇಲ್ಲ ಹುಲಿ ಮೇಲೆ. ನಂಬಿಕೆ ಇರ್ಲಿಲ್ಲ. ನೋಡ ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋ ಅಂತ ಬ್ಯಾಚುಲರ್ ಯಾರು ಅಂತ ನೋಡ. ಸೊ ಲೆಟ್ಸ್ ವೆಲ್ಕಮ್ ಅವರ್ ನೆಕ್ಸ್ಟ್ ಬ್ಯಾಚುಲರ್. ನಿಮ್ಮ ಮೆಂಟರ್ ಮಾಡೋದಕ್ಕೆ BTS ಬಾಯ್ ಪ್ರೇಮ್ ಥಾಪಾ ಸಿಕ್ಕಿದರೆ. ಹೌ ಹ್ಯಾಪಿ ಆರ್ ಯು? ತುಂಬಾ ಖುಷಿ ಆಗ್ತಿದೆ. ಪ್ರೇಮ್ ಸರ್ ಖುಷಿ ಆಗ್ತಾ ಇದೆ. ನಾನು ಹೇಳಿದ್ನಲ್ಲ ಕನ್ನಡದವ್ರು ಬೇಕು ಅಂತ ಮೆಂಟ್ರಿಂಗ್ ಮಾಡಬೇಕು. ಸೊ ಇವರು ಪರ್ಫೆಕ್ಟ್ ಅಂತ ಅನ್ಸುತ್ತೆ. ಇವರು ಹೇಳಿದ್ರು ಶೋ ಅಲ್ಲಿ ಫಸ್ಟ್ ಅಲ್ಲೇ ನಿಮ್ಮನ್ನ ಮಾತ್ರ ಕನ್ನಡ ಹುಡುಗಿನೇ ನಾನು ಸೆಲೆಕ್ಟ್ ಮಾಡ್ಕೊಡ್ತೀನಿ, ನನ್ನ ನಂಬಿ ಅಂತ ಹೇಳಿದ್ರು. ಸೊ ಅದು ನೆನಪಿದೆ ನನಗೆ. ಐ ಆಮ್ ಹ್ಯಾಪಿ. ಏನ್ ಹಾಡು ಹೇಳ್ತೀರಾ ಅವ್ರಿಗೋಸ್ಕರ? ಅಚ್ಚ ಕನ್ನಡದಲ್ಲಿ ಏನಾದ್ರು ಹೇಳಿ. ಅಚ್ಚ ಕನ್ನಡದಲ್ಲಿ ಏನ್ ಹೇಳ್ತೀರಾ ಅವ್ರಿಗೆ? ಮಲ್ಲಿಗೆ ಮಂಟಪವ ನನ್ನ ಬಚ್ಚಿಟ್ಟು ಪೂಜಿಸುವೆ. ಅಂದದ ಸಿರಿದೇವ. ನೀವ್ ಹೇಳಿ ವಿಜಯಲಕ್ಷ್ಮಿ ಅವರೇ, ಇವ್ರನ್ನ ಮೆಂಟರಿಂಗ್ ಮಾಡೋದು ಈಸಿನಾ ಕಷ್ಟ? ಇಲ್ಲ, ಸ್ವಲ್ಪ ಕಷ್ಟ ಇದೆ, ಚಾಲೆಂಜಿಂಗ್ ಆಗಿದೆ ನನ್ಗೆ. ಯಾಕೆ? ಫಸ್ಟ್ ಆಫ್ ಆಲ್ ಅವರ ದೇಶ ಬೇರೆ, ಅವರ ಕಲ್ಚರ್ ಬೇರೆ ಇರುತ್ತೆ. ಅದನ್ನೆಲ್ಲಾನು ಅವ್ರಿಗೆ ನಾನು ತಿಳಿಸ್ಕೊಟ್ಟು ಆ ಹುಡುಗಿನ ಹುಡ್ಕೊಡೋದಿದೆ ಅಲ್ವಾ, ಸೊ ಚಾಲೆಂಜಿಂಗ್. ಅವರಲ್ಲಿ ಇರೋದನ್ನ ನಾನು ಚೇಂಜ್ ಮಾಡಿದ್ರೆ ಸೆಲ್ಫಿಶ್ ಆಗಿ ಹೋಗ್ತೀನಿ. ಅವರಲ್ಲಿ ಏನೇನ್ ಗುಣ ಇದೆಯೋ ಅದನ್ನ ಹುಡುಗಿಗೆ ಒಪ್ಸೋ ತರ ಮಾಡಿದ್ರೆ ಅದು ಪ್ರೀತಿ ಆಗುತ್ತೆ. ಸೊ ಆ ಹುಡುಗಿ ಪ್ರೀತಿನ ಇವ್ರ ಹತ್ರ ಬರೋ ತರ ಮಾಡ್ಕೊಡ್ತೀನಿ. ಅವಳು ಮೆಂಟರ್ ಮಾಡಕ್ ಹೇಳಿದ್ರೆ ಹುಡುಗಿನೇ ಹುಡ್ಕೊಟ್ಟು ಮದುವೆ ಮಾಡ್ಸ್ಕೊಂಡು ಕರ್ಕೊಂಡ್ ಬರೋ ತರ ಕಾಣಿಸ್ತಿದ್ದಾಳು ವಿಜಯಲಕ್ಷ್ಮಿ ಅವನ್ನ. ಆ ರೇಂಜ್ಗೆ ಅವ್ರು ರೆಡಿ ಇದ್ದಾರೆ ಅವರು. ಹುಡುಗರು ಬದಲಾಗ್ಬೇಕಪ್ಪ, ಹುಡುಗರು ಸರಿ ಇಲ್ಲ ಸರ್. ನೆಕ್ಸ್ಟ್ ವೀಕ್ ಸೂಪರ್. ಅಂದ್ರೆ ನಾನೇ ಬಂದು ಹೊಡೆದ್ಬಿಡ್ತೀನಿ ಸ್ಟೇಜ್ ಮೇಲೆ, ಹೇಳಿದ್ದೀನಿ. ಆಕ್ಚುಲಿ ಅಷ್ಟೊತ್ತೇನಿಲ್ಲ, ಇವತ್ತೇ ಇನ್ನೂ ಬಾಕಿ ಇದೆ. ನಿಮ್ಗೆಲ್ಲ ಟಾಸ್ಕ್ ಕೇಳೋದು ಇರುತ್ತೆ. ವಿಶ್ ಯು ಆಲ್ ದಿ ಬೆಸ್ಟ್. ಕಂಗ್ರಾಚುಲೇಷನ್. Let's welcome our next angel, Gagana. Congratulations. ಥ್ಯಾಂಕ್ ಯು ಸರ್. ಗಗನ, ಏನಿರ್ಬೋದು ಈ ಪ್ರಾಪರ್ಟಿ? ಒಂಥರ ಶಿವಲಿಂಗ ತರ ಕಾಣಿಸ್ತಾ ಇದೆ, ಶಿವರಾತ್ರಿ ಸ್ಪೆಷಲ್. ಶಿವಲಿಂಗ. ಓಕೆ, ಇದು ನೋಡಮ್ಮೆ, ಮುಟ್ಬಿಟ್ಟೆ ನೋಡು. ಗೊತ್ತಾಗ್ತಿಲ್ಲ ಸರ್. ನೋಡ್ಬೋಣ? ಫ್ರೂಟ್ಸ್ ಇದೆನಾ? ಫ್ರೂಟ್ಸ್ ನೋಡೋಣ. ರೆಡಿ? 1 2 3. ಏನನ್ಸುತ್ತೆ, ಯಾರು ಬರ್ಬೋದು ನಿಮ್ ಜೋಡಿ ಅನ್ಸ್ತಾ ಇದೆ? ಸೈಂಟಿಸ್ಟ್. ಓ, ಆ ತರ ಹೇಳಿದ್ರ. ನಾನು ಆಪಲ್ ಕೊಟ್ಟಿದ ತಕ್ಷಣ ಮೇ ಬಿ ಉಲ್ಲಾಸ್ ಅವ್ರು ಬರ್ಬೋದು. ಅಯ್ಯೋ, ಹೆಂಗೆ? ಅವ್ರು ತಿಂದು ಚೆನ್ನಾಗಿ ಸ್ಟ್ರಾಂಗ್ ಆಗ್ಲಿ, ಅವರು ಪುಟ್ಟಾಗಿ ವೀಕ್ ಆಗಿದ್ದಾರೆ ಅಂತ. ಇಲ್ಲಿ ಒಟ್ಟಿನಲ್ಲಿ ನಿಮ್ ಪ್ರಕಾರ ಉಲ್ಲಾಸ್. ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ಅವರ್ ನೆಕ್ಸ್ಟ್ ಬ್ಯಾಚುಲರ್. ನ್ಯೂಟನ್ ಅವರ ಮರಿ ಮೊಮ್ಮಗನಾಗಿರ್ತಕ್ಕಂಥ ಡ್ರೋನ್. ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್? ಐಸಾಕ್ ನ್ಯೂಟನ್ ಅವರು. ಅಲ್ಲ, ನ್ಯೂಟನ್ ಬಗ್ಗೆ ಅಲ್ಲ ರಜಾ, ಇವ್ರ ಬಗ್ಗೆ ರಜಾ. ಇವ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿ. ಸರಿ, ಹೇಳ. ಸೊ ಆಪಲ್ ಮರದಿಂದ ಬಿದ್ದಾಗ ಭೂಮಿಗೂ ಗುರುತ್ವಾಕರ್ಷಣೆ ಬಲ ಇದೆ ಅಂತ ಕಂಡಿಡಿದಂತ ಸೈಂಟಿಸ್ಟ್, ಜೊತೆಗೆ ಲಾಸ್ ಆಫ್ ಮೋಷನ್ ನ ಮುಂದೆ ತಂದಂತ ಸೈಂಟಿಸ್ಟ್, ಇಂಗ್ಲೆಂಡ್ ಬಾರ್ನ್ ಸೈಂಟಿಸ್ಟ್. ನ್ಯೂಟನ್ ಬಗ್ಗೆ ಹೇಳಿದ್ರಿ, ನಮ್ ಗಗನನ್ ಬಗ್ಗೆ ಹೇಳಿ ಪಾಪ. ಯಾಕಮ್ಮ, ಏನಾಯ್ತು? ನ್ಯೂಟನ್ ಬಗ್ಗೆ ಅಷ್ಟೊಂದು ಹೇಳ್ತಾ ಇದ್ದೆ, ಒಂದ್ ಸೆಂಟೆನ್ಸ್ ಹೇಳಮ್ಮ ಗಗನ ಬಗ್ಗೆ. ಒಳ್ಳೆ ಟ್ಯಾಲೆಂಟ್ ಅವರು. ಎಲ್ಲಿ ನೋಡಿದೆ ಟ್ಯಾಲೆಂಟ್? ಸರ್ ಶೋಸ್ ಎಲ್ಲ ಮಾಡಿದಾರಲ್ಲ, ನೋಡಿದ್ದೀರಾ? ಹೇಳಿ ಒಂದು ಟ್ಯಾಲೆಂಟ್. ಅಭಿನಯಿಸ್ತಾರೆ ಸರ್, ಚೆನ್ನಾಗಿ ಅಭಿನಯಿಸ್ತಾರೆ. ಈಗ ಗಗನನ್ ನೋಡಿದ ತಕ್ಷಣ ನಿನಗೆ ಏನ್ ಅನ್ಸುತ್ತೆ? ತುಂಬಾ ಒಳ್ಳೆಯವರು, ಒಳ್ಳೆ ಗುಣಗಳಿವೆ. ನಿಮಿಷ ಅಲ್ಲೇ ನೋಡ್ರಿ ಸರ್, ಅಲ್ಲೇ ಕನ್ಫ್ಯೂಸ್ ಆಗಬೇಡ, ಕಣ್ಣಲ್ಲಿ ಕಣ್ಣಿಗೆ ನೋಡಿ, ಟೈಮ್ ವೇಸ್ಟ್ ಮಾಡಬೇಡ. ನಿಮ್ ಸಹಾಯಕ್ಕೆ ಬೇಕಾದ್ರೆ ಹಿಂಗೆ ಹಿಡ್ಕೋತೀನಿ ನೋಡಿ. ಒಳ್ಳೆ ಹುಡುಗಿಯವರು, ಒಳ್ಳೆ ಗುಣಗಳಿವೆ, ಒಳ್ಳೇದಾಗ್ಲಿ ಅವ್ರಿಗೆ.
ಪ್ರತಾಪ್ ಅವರೇ ಲಾಸ್ಟ್ ಇದ್ರಲ್ಲೇ ಹೇಳಿದ್ರು ಗೊತ್ತಾ ಅವರು ಕಳೆದ ವಾರ ಏನಂದ್ರೆ ಇಲ್ಲಿ ಬರೀ H2SO4 ಎಲ್ಲ ನಡೆಯಲ್ಲ, ಇಲ್ಲಿ ನಡೆಯೋದು ಏನಿದ್ರು 143. 143 ಅಂದ್ರೆ ನೋಡ್ಕೊಂಡು ಬಂದೆ ನಾನು. ಏನು 143 ಅಂದ್ರೆ ಏನು? ಅಂತ ಹೇಳ್ತಾರೆ ಸರ್ ಅವರು. ನಂಬರ್ ಅಲ್ಲ ಅದು, ಮತ್ತೇನದು ಹೇಳ್ಬೇಕು, ನಂಬರ್ ಅಲ್ಲ ಅದು. ಹಂಗೆಲ್ಲ ಸುಮ್ಮನಿದ್ದಾಗಲ್ಲ, ಹೇಳ್ಬೇಕಲ್ವಾ? ಏನು 143 ಏನು? ಸೊ 143 ಒಂದಷ್ಟು ಲೆಟರ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಸರ್. ಡೈರೆಕ್ಟ್ ಆಗಿ ಬಾರಾಜು. ಪ್ರತಾಪ ಮ್ಯಾಮ್ ಹೇಳ್ತೀನಿ ಮ್ಯಾಮ್, ಹೊಡಿತೀನಿ ನಾನು. ಹೇಳ್ತೀನಿ ಮ್ಯಾಮ್, ಹೇಳ್ತೀನಿ ಏನ್ ಮ್ಯಾಮ್. ಐ ಲವ್ ಯು ಅಂತ ಮ್ಯಾಮ್. ಅಷ್ಟೇ ಇಲ್ಲಿ ಅದ್ರಲ್ಲಿ ಏನಿದೆ? ಅಷ್ಟೇ. ಏನು 143 ಏನು? ಐ ಲವ್ ಯು ಅಂತ. ಅಷ್ಟೇ ಐ ಲವ್ ಯು ಅಂತ ಹೇಳ್ತಾರೆ ಪ್ರತಾಪ್. ಸರ್ ಇಲ್ಲ ಸರ್, ಇದು ಬೇರೆ. ಸರ್ ಸರ್ ಅದ್ರ ಮೀನಿಂಗ್ ಹೇಳಿದ್ ನಾನು. ನೀನಿಗೆ ಹೇಳಿದ? ಹಾ ಸರ್. ಓಕೆ, ಇವಾಗ ಡ್ರೋನ್ ಪ್ರತಾಪ್ಗೆ ಹೆಲಿಕಾಪ್ಟರ್ ಗಗನ ಏನ್ ಹೇಳ್ತಾರೆ? ಗಗನ ಸಖಿ ಇಲ್ಲ ಆಕ್ಚುಲಿ ನನಗೆ ಇವ್ರು ಬಂದಿದ್ದು ಸಖತ್ ಖುಷಿ ಆಯ್ತು. ನಾನು ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ ಆಗಿರೋದ್ರಿಂದ ಚಾಲೆಂಜಸ್ ಇಷ್ಟ ನನಗೂ ಕೂಡ. ನಾನು ಜಾಸ್ತಿ ಮಾತಾಡ್ತೀನಿ, ಅವ್ರು ತುಂಬಾ ಅಲ್ಲ ಮಾತೇ ಆಡೋದಿಲ್ಲ. ಅವರು ಫುಲ್ ದೊಡ್ಡವ್ರ ತರ ಒಳ್ಳೇದಾಗ್ಲಿ ಆ ತರ ಆಶೀರ್ವಾದ ಮಾಡತ್ತಾರ. ಸೊ ಅಲ್ವಾ ನೀವು ಆಶೀರ್ವಾದ ಮಾಡ್ಲಿಲ್ವಾ ಮ್ಯಾಮ್? ಒಳ್ಳೇದಾಗ್ಲಿ ಅಂದಿಲ್ಲ ಮ್ಯಾಮ್ ಅಂತ. ಮ್ಯಾಮ್ ಗಗನ ಅವರೇ. ಥ್ಯಾಂಕ್ ಯು ಮಿಸ್ಟರ್ ಡ್ರೋನ್ ಪ್ರತಾಪ್ ಅವರೇ. ಅಮೇಝಿಂಗ್, ನಂಗೆ ತುಂಬಾ ಇಷ್ಟ ಆಯ್ತು ಈ ಜೋಡಿ. ಹೌದಾ? ಸಖತ್ತಾಗಿದೆ. ಬೆಸ್ಟ್ ಜೋಡಿನಾ? ಒನ್ ಆಫ್ ದಿ ಬೆಸ್ಟ್. ಎಲ್ರಿಗೂ ಗೊತ್ತು ಪ್ರತಾಪ್ ಇಸ್ ವೆರಿ ಸೈಲೆಂಟ್ ಅಂಡ್ ಅವ್ರು ತುಂಬಾನೇ ಕಾನ್ಶಿಯಸ್ ಆಗಿ ಪ್ರತಿ ಒಂದು ವಿಷಯನೂ ಮಾತಾಡ್ಬೇಕಾದ್ರೂ. ನಿಮ್ಗೆ ಯಾಕೆ ಅಷ್ಟೊಂದು ಮುಜುಗರ ಮತ್ತೆ ಹಿಂಜರಿಕೆ? ಮೀಡಿಯಾ ಭಯ. ದೇವಾ, ಎಂತ ಒಳ್ಳೆ ಪ್ಲಾಟ್ಫಾರ್ಮ್ ಇದು ಪ್ರತಾಪ್. ನೀವಾಗಿದ್ದು ನೀವ್ ಏನ್ ಬೇಕಾದ್ರೂ ಮಾತಾಡ್ಬೋದು, ಇಲ್ಲಿ ಯಾರು ನಿಮ್ಮನ್ನ ಜಡ್ಜ್ ಮಾಡಲ್ಲ. ಅದನ್ನೆಲ್ಲ ತಲೆಯಿಂದ ಬಿಟ್ಟು ಹಾಕಿ ಯಾರಿಗೋಸ್ಕರ ಬದುಕ್ತಿದ್ದೀರಾ ನೀವು? ಏನ್ ಹೇಳಿದ್ರೆ ಹೇಳಿ ಫಸ್ಟ್ ಎಪಿಸೋಡ್ ಅಲ್ಲಿ? ಐ ವಿಲ್ ಗಿವ್ ಮೈ 100%. ಅಷ್ಟೇ. ನಾನು ಟೆಲಿಕಾಸ್ಟ್ ಆದಾಗ್ಲೂ ನಾನು ನೋಡಿದಾಗ ನನ್ಗೆ ಅನ್ಸಿದ್ದು, ಯಾಕೆ ಇವ್ರು ಇಷ್ಟೊಂದು ಸೊಫಿಸ್ಟಿಕೇಟೆಡ್ ಆಗಿದ್ದೀರಾ ನೀವು? ಕೈ ಬಿಡಿ, 1 ನಿಮಿಷ. ಹಿಂಗೂ ಅಲ್ಲ, ಸ್ಟ್ಯಾಂಡ್ ಲೈಕ್ ಅ ಮ್ಯಾನ್. ಪರ್ಫೆಕ್ಟ್, ಹಿಂಗಿರ್ಬೇಕು. ಬಿ ಕಾನ್ಫಿಡೆಂಟ್. ಮಾಡೋ ಕೆಲ್ಸದ ಮೇಲೆ ಗರ್ವ ಇರಬೇಕು, ಭಯ ಇರಬಾರ್ದು ಅಲ್ವಾ? ಭಯ ಪಡೋದೇನು? ಓಕೆ, ಎಂಜಾಯ್ ಯುವರ್ ಲೈಫ್ ನಾವು. ಓಕೆ, ಚೇರ್ ಅಪ್. ವೆರಿ ನೈಸ್. ಅಲ್ಲ, ನಮ್ಮ ಹುಡುಗಿ ರೆಡಿ ಮಾಡ್ತಾರ್ರಿ. ಈ ಹುಡುಗಿರಿದಾರಲ್ಲ ಫಸ್ಟ್ ಎಪಿಸೋಡಲ್ಲಿ ಇವಳು ಭಯಂಕರ ಚಾಲಾಕಿ ಇವಳು. ಗಗನ ಸರ್. ಇವಳು ನಿಮ್ಮನ್ನು ಒಂದು ದಿವಸ ಬೆಂಡ್ ಹತ್ಬಿಡ್ತಾಳೆ ನೋಡಿ ಬೇಕಾದ್ರೆ. ಹಗ್ ಹಿಮ್ ಒನ್ಸ್. ಹಿಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡು. ಎಲ್ಲಿ ಟಚ್ ಇಲ್ವಲ್ಲ? ಟಚ್ ಒಳ್ಳೆ. ಅವನು ಗಾಬರಿ ಸಿಂಗ ಬಿಡ್ರು ನಿನಗಿಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂದಿನ ಬ್ಯೂಟಿಫುಲ್ ಏಂಜಲ್ ನ ಕರೆಯುವಂತ ಸಮಯ. ಬ್ಯೂಟಿಫುಲ್ ಏಂಜಲ್ ಅಪೇಕ್ಷಾ. ನನ್ನ ಸರದಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರ? ಹೌದು. ಅಲ್ಲ, ನನ್ನ ಪೇರ್ ಯಾರಾಗ್ತಾರೆ ಅಂತ ಕಾಯ್ತಾ ಇದ್ದೆ. ಯಾರಾಗ್ಬೇಕು? ಎಲ್ಲ ಇಲ್ಲಿ ಕೂತಿದ್ದಾರೆ. ಯಾರಾಗ್ತಾರೆ ನೋಡೋಣ. ಬಟ್ ಪ್ರಾಪರ್ಟಿ ನೋಡೋಣ. ಎಸ್, ನಿಮ್ಮ ಪ್ರಾಪರ್ಟಿ ಏನಿದೆ? ಓ ಮೈ ಗಾಡ್, ಕಡ್ಡಿ, ಸ್ಟಿಕ್. ಏನ್ ಅನ್ಸುತ್ತೆ? ಹೊಡಿಬೇಕು ಅನ್ಸುತ್ತೆ. ಹೌದು. ಯಾಕೆ? ಯಾರಿಗೆ? ಮತ್ತೆ ಇದರಿಂದ ನನ್ಗೆ ಏಟೆ ಬಿದ್ದಿರೋದು ಜಾಸ್ತಿ. ಯಾರಿಗೆ ಅಂತ ಹೊಡಿಬೇಕು ಅಂತ ಅನ್ಸ್ಬೋದು. ಆತರ ಹುಡುಗರು ಯಾರಿದಾರೆ ಇಲ್ಲಿ? ಪೋಲಿ ಯಾರು? ಉಲ್ಲಾಸ್ ಇರ್ಬೋದು, ಇಲ್ಲಾಂದ್ರೆ ದರ್ಶನ್ ಇರ್ಬೋದು, ಇಲ್ಲ ಅಂದ್ರೆ ಸೂರ್ಯ ಇರ್ಬೋದು. ಲೆಟ್ಸ್ ವೆಲ್ಕಮ್ ಅವರ್ ನೆಕ್ಸ್ಟ್ ಬ್ಯಾಚುಲರ್. ಮೇಡಮ್ ಸಿಡುಬಳ್ಳ ತನ್ನಿ. ನಿಜವಾಗ್ಲೂ ಅನ್ನಿಸ್ತದೆ ದರ್ಶನ್ಗೆ ಈ ಕಡ್ಡಿ ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇದೆ. ಮಹಾನ್ ಹೋಲಿ. ನಾಟಿ.
ಇಲ್ಲ ಆಕ್ಚುಲಿ ಅಪೇಕ್ಷೆ ಅವ್ರು ಬರ್ತಾರೆ ಅಂತ ನಾನು ಅಪೇಕ್ಷಿಸಿದ್ದೆ, ಸೊ ಹಂಗೆ ಸಿಕ್ಕ್ಯಾರೆ. ನೀವ್ ಅಪೇಕ್ಷಿಸಿದ್ರ? ಇಲ್ಲ. ಎಂತ ಒಳ್ಳೆ ಮರ್ಯಾದೆ, ಹೊಡಿರಿ ಚಪ್ಪಾಳೆ. ಅಪೇಕ್ಷಿಸಿದ್ದಕ್ಕಿಂತ ಜಾಸ್ತಿ ಸಿಕ್ಕಿದೆ ಅನ್ಸ್ತಾ ಇದೆ. ಇದಕ್ಕೆ ಹೊಡಿರಿ ಚಪ್ಪಾಳೆ. ಇವ್ರನ್ನ ಮೆಂಟ್ರಿಂಗ್ ಮಾಡೋದು ಸುಲಭನಾ ಕಷ್ಟನಾ? ಇವ್ರನ್ನ ತುಂಬಾ ಕಷ್ಟ. ಇಲ್ಲಿ ಕೂತವ್ರು ಎಲ್ಲರಿಗಿಂತ ಕಷ್ಟ ಈ ಮನುಷ್ಯ. ಯಾಕೆ ಈ ಮನುಷ್ಯ ಏನ್ ಮಾಡ್ಬೇಕು ಇವ್ರನ್ನ ಮೆಂಟರಿಂಗ್, ಏನ್ ಗ್ರೂಮಿಂಗ್ ಮಾಡ್ಬೇಕು? ಆಲ್ರೆಡಿ ಗ್ರೂಮ್ಡ್ ಇವ್ರು. ಇಲ್ಲಿ ಯಾರ ಜೊತೆನೂ ಮಾತಾಡಂಗಿಲ್ಲ ಆಯ್ತಾ? ನಾನು ಅವಾಗಿಂದ ನಿಮ್ನೆ ನೋಡ್ತಾ ಇದ್ದೆ. ಎಲ್ಲಿ ಸಾರಿ, ಇಲ್ಲ ದರ್ಶನ್ ಆಕ್ಚುಲಿ ಏನ್ ಪಾಠ ಕಲಿಬೇಕು ಅಂತಿರೋದು ಈ ಒಂದು ಶೋ ಇಂದ? ಎಲ್ಲಾ ಹುಡುಗಿರ ಜೊತೆ ಇರೋದ್ರಿಂದ ಅದನ್ನ ಕಟ್ ಮಾಡಿ ಒಂದು ಹುಡುಗಿನ ಫೋಕಸ್ಡ್ ಆಗಿ ಮಾಡ್ಸೋದು ಅವ್ರಿಗೆ ಟಾಸ್ಕ್ ಇದೆ. ಬೆರೆಯೋದು ಈಸಿ, ಸೆಳೆಯೋದು ಕಷ್ಟ ಅಂತ. ಅಷ್ಟೇ ವಿಷಯ. ಆಗ್ಲಿ, ಹೆಂಗ್ ಅನ್ಸತಿ ಜೋಡಿ ರಚ್ಚು? ಗ್ರೇಟ್, ಚೆನ್ನಾಗಿದೆ. ಏನ್ ನನಗೂ ಅನ್ಸ್ತಿಲ್ಲ ಅವನನ್ನ ಏನಿದೆ ಅಂತ ಮೆಂಟ್ರಿಂಗ್ ಮಾಡ್ತಾರೆ. ತರ್ಲೆ ಇವನು, ಇದು ತರ್ಲೆ, ಅದು ತರ್ಲೆ. ಯಾರು ಇವನು ಫ್ಲರ್ಟ್ ಮಾಡ್ತಾರೆ ಅಂತ ಅಲ್ಲೆಲ್ಲೋ ಬಂತು, ಅಲ್ಲಿ ನೋಡ್ತಿದ್ದೆ ಉಲ್ಟಾ ಹೊಡಿತಿದೆ. ಹೌದು, ನೀ ಯಾಕೆ ಇಷ್ಟೊಂದು ಪೊಸೆಸಿವ್ ಆಗ್ತಿದ್ಯಾ? ಆಫ್ ಸ್ಕ್ರೀನ್ ಅಲ್ಲಿ ಏನಕ್ಕೆ ಮಾತಾಡಬಾರ್ದು ಯಾರ ಜೊತೆನು? ಆಫ್ ಸ್ಕ್ರೀನ್ ಅಲ್ಲಿ ಅವ್ರ ಪ್ರಾಬ್ಲಮ್ ಅಲ್ಲ, ಹುಡುಗಿ ಸಿಗ್ತಾ ಇಲ್ಲ, ಅದಕ್ಕೆ ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ. ಒಂದೇ ಒಂದು ಹುಡುಗಿ ಜೊತೆ ಮಾತಾಡೋ ಹಾಗೆ ಮಾಡ್ತೀನಿ. ಸೋಷಿಯಲ್ ಆಗಿರೋ ತಪ್ಪ? ಸೋಷಿಯಲ್ ಆಗಿರೋ ತಪ್ಪಲ್ಲ, ಫ್ಲರ್ಟ್ ಈ ತರ ಇರೋದು. ನೀ ಫ್ಲರ್ಟ್ ಮಾಡ್ತೀಯಾ? ಇಲ್ಲ ಗೊತ್ತಿಲ್ಲ, ಹಂಗಂತಾರೆ ಮ್ಯಾಮ್. ಅವ್ನು ಯಾರ ಜೊತೆ ಮಾತಾಡ್ತಿದ್ರು ಪರವಾಗಿಲ್ಲ, ನೀನ್ ಮಾತ್ರ ನಮ್ ಜೊತೆ ಮಾತಾಡಮ್ಮ. ಏನೋ ಫ್ಲರ್ಟ್ ಅಂದ್ರೆ ಏನದು ನನಗೆ ಅದೇ ಫ್ಲರ್ಟ್ ಅಂದ್ರೆ ಬೆಳಿಗ್ಗೆ ಕೈ ಕೊಡು ನಿಂದು ಅಂದ್ಬಿಟ್ಟು ಸ್ವಲ್ಪ ಹತ್ರ ಬಾ, ನಿಂದು ಜಾತ್ ಕೇಳ್ತೀನಿ ಅಂತ ಹತ್ರ ಕರಿತಾ ಇದ್ರು. ಹಲೋ ಸುಕೃತ, ಫ್ಲರ್ಟ್ ಅಂದ್ರೆ ಏನು? ಫ್ಲರ್ಟ್ ಅಂದ್ರೆ ಹುಡುಗಿರು ಇರ್ತಾರಲ್ಲ, ಸುಮ್ನೆ ಅವ್ರ ಹತ್ರ ಹೋಗ್ಬಿಟ್ಟು ಕಾಂಪ್ಲಿಮೆಂಟ್ಸ್ ಕೊಡೋದು, ಪ್ರೈಸ್ ಮಾಡೋದು, ಕ್ಯೂಟ್ ಆಗಿ ಮಾತಾಡೋದು, ಸ್ವೀಟ್ ಆಗಿ ಮಾತಾಡೋದು. ಫ್ಲರ್ಟ್ ಆ ಮೊಮೆಂಟ್ಗೆ ಬೀಳ್ಸ್ಕೊಂಡ್ಬಿಡೋದು. ಆ ಮೂಮೆಂಟ್ ಬೀಳ್ಸ್ಕೊಳ್ಳೋದು, ಆಮೇಲೆ ಗೋಸ್ಟ್ ಮಾಡ್ಬಿಡೋದು. ಮತ್ತೊಮ್ಮೆ ಭರ್ಜರಿ ಬ್ಯಾಚುಲರ್ ನ ಪ್ರೊಫೆಸರ್ ಇಂದ ಮಾತು ಬಂದಿದೆ. ಪ್ರೊಫೆಸರ್ ಸುಕೃತ್ ಅವ್ರಿಗೆ ಹಂಗೆ ಒಂದು ಕೇಳ್ಬಿಡ್ತೀನಿ. ಸುಕೃತ್ ಅವರೇ, ಹೇಳಿ. ಸೆಕೆಂಡ್ ಫ್ಲೋರ್ ಇಂದ ಬಿದ್ರೆ ನಿಮ್ಗೆ ಏನಾಗುತ್ತೆ? ನೀವ್ ಹಿಡ್ಕೊಂತೀರಾ? ಬೆಳಗ್ಗೆನೂ ಇದನ್ನೇ ಹೇಳಿದ್ರಿ, ನಾಚಿಕೆ ಆಗಲ್ಲ? ನನಗೆ ಹೇಳಿದ್ದು. ಸರಿ ಆಯ್ತು, ಇನ್ನೊಂದು ಹೇಳ್ಬಿಡ್ತೀನಿ ತಗೊಳ್ಳಿ. ಒಬ್ಬನಿಗೆ ಸ್ಪೈಡರ್ ಕಚ್ಚಿ ಅವ್ನು ಸ್ಪೈಡರ್ ಮ್ಯಾನ್ ಆದ, ನೀವು ನನ್ನ ಕಚ್ಚಿದ್ರೆ ನಾನು ನಿಮ್ಮ ಮ್ಯಾನ್ ಆಗ್ಬಿಡ್ತೀನಿ. ಓಕೆನಾ? ಓಕೆ. ಸೊ ದಿಸ್ ಇಸ್ ಫ್ಲರ್ಟ್ ಇಲ್ಲ ಈ ತರ. ಪಿಕಪ್ ಲೈನ್ಸ್ ತರನೇ ಇದು. Pick-up line. ಸಂಗೀತ ಹಾಗೂ ಸ್ಟ್ರಿಕ್ಟ್ ಟೀಚರ್ ಜೋಡಿ ಏನ್ ಅನ್ಸತ್ತೆ ಹಳ್ಳಿ ಮೇಸ್ಟ್ರೆ? ನನಗೆ ಇದು ಫ್ಲರ್ಟಿಂಗ್ ಗಿಟ್ಟಿಂಗ್ ನನಗೆ ಅರ್ಥನೇ ಆಗಿಲ್ಲ, ಗೊತ್ತೂ ಇಲ್ಲ ಫ್ಲರ್ಟಿಂಗ್ ಅಂದ್ರೆ ಏನು ಅಂತ. ಇವನೇ ಹೇಳ್ಕೊಡ್ಬೇಕು ಈಗ ನನಗೆ. ಸಾರ್ ಏನ್ ಸಾರ್? ಅಲ್ಲ ಕಣ, ಹೇಳ್ಕೊ. ಏನ್ ಸಾರ್? ಏನ್ ಸಾರ್? ಯಾರು ನಂಬ್ತಾರೆ ಸಾರ್? ಯಾರು ನಂಬ್ತಾರೆ ಇದನ್ನ? ಇವಾಗ ಇವನು ಸುಕೃತ ಪ್ರೊಫೆಸರ್ ಒಬ್ಬಳಿದ್ಲು ಇವಾಗ ಇಷ್ಟು ದಿವಸ ಮೆಂಟರ್ ನನಗೆ. ಇವಾಗ ಇವನೊಬ್ಬ ಸೇರ್ಕೊಂಡ. ಇವತ್ತೇ ಫ್ಲರ್ಟಿಂಗ್ ಅಂದ್ರೆ ಏನಂತ ಅರ್ಥ ಆಗಿತ್ತು ನನಗೆ. ಅಲ್ಲ, ಚೆನ್ನಾಗಿ ಮಾತಾಡೋದೇ ಫ್ಲರ್ಟಿಂಗ್ ಅನ್ನೋದು ಇವತ್ತೇ ಗೊತ್ತಾಗಿತ್ತು ನನಗೆ. ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿದೀವಿ. ಮುದ್ದಾಗಿ ಗುಡ್ ಮಾರ್ನಿಂಗ್ ಬೇಬಿ ಅಂದ್ರೆ ಫ್ಲರ್ಟಿಂಗ್. ಬೇಬಿ ಮಾಡ್ಕೊಟ್ರೆ ಪೇರೆಂಟಿಂಗ್ ಸರ್, ಅದು ಪೇರೆಂಟಿಂಗ್. ಜೋಡಿ ಚೆನ್ನಾಗಿದೆ. ಒಟ್ನಲ್ಲಿ ನನಗಿರೋದೆಲ್ಲ ನಾನ್ ಮಜಾ ತಗೊಳ್ಳೋದಲ್ಲ ಈ ಹುಡುಗಿರ ಜೊತೆ ಫ್ಲರ್ಟಿಂಗ್. ಈಗ ನಾನು ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಸರಿ ಹೌದಾ ಸರ್? ನಿಜ ವೇಟಿಂಗ್ ಸರ್. ಹುಡುಗರ ಜೊತೆನೆ ಫ್ಲರ್ಟಿಂಗ್. ಇಲ್ಲಿ ಹೋಗೋ ಅಷ್ಟರಲ್ಲಿ ಅಷ್ಟು ಜನ ಫ್ಲರ್ಟ್ ಮಾಡ್ತೀನಿ. ಇಬ್ರು ಜಡ್ಜಸ್ ಅದ್ಭುತವಾಗಿದೆ ಈ ಜೋಡಿ ಅಂತ ಹೇಳಿದ್ದಾರೆ. ಸೊ ಈ ಜೋಡಿ ಏನಾದ್ರೂ ಒಂದು ಮೋಡಿ ಮಾಡಬೇಕು, ಈ ಒಂದು ಪೋಲಿ ಹುಡುಗನ್ನ ತೀಡೋದಕ್ಕೆ. ರೆಡಿನಾ ಟೀಚರ್? ಐ ಆಮ್ ರೆಡಿ. ಆರ್ ಯು ರೆಡಿ ಸ್ಟೂಡೆಂಟ್? ಎಸ್, ಐ ಆಮ್ ರೆಡಿ. ಹಾಗಿದ್ರೆ ಬನ್ನಿ, ಹೊರಡ್ತಾ ಇರಿ ನಿಮ್ ಸೀಟ್ಗೆ. ಬನ್ನಿ ಚಪ್ಪಾಳೆ. 8 ಜನ ಬ್ಯಾಚುಲರ್ಸ್ಗೆ ಏಂಜಲ್ಸ್ಗಳು ಮೆಂಟರ್ ಆಗಿ ಸಿಕ್ಕಾಗಿದೆ. ಉಳಿದಿರೋರು ಇಬ್ರು, ಅವ್ರನ್ನೇ ಬರಮಾಡ್ಕೊಂಬೋಣ. ಸೊ ಲೆಟ್ಸ್ ವೆಲ್ಕಮ್ ಆ ಬ್ಯೂಟಿಫುಲ್ ಏಂಜಲ್ಸ್, ಪಾವಿ, ಪೂವಪ್ಪ ಅಂಡ್ ಅಭಿಗ್ರಹ ಭಟ್. 8 ಬ್ಯಾಚುಲರ್ಸ್ಗೆ ಅವರ ಏಂಜಲ್ಸ್ ಎಲ್ಲ ಸಿಕ್ಕಾಗಿದೆ. ಇರೋದೇ ಇಬ್ರು. ಆ ಪ್ರಶ್ನೆ ಕೇಳೋದೇ ಇಲ್ಲ. ಏನ್ ಪ್ರಾಪರ್ಟಿ ಇದೆ ನೋಡೋಣ, ನೀವೇ ಓಪನ್ ಮಾಡಿ. ಕ್ರೌನ್. ಯಾರಾಗಿರ್ಬೋದು ನನ್ನ ಪಾರ್ಟ್ನರು? ಹುಲಿನಾ? ಏನ್ ರಿಲೇಷನ್ ಇರ್ಬೋದು ಪಾನಿಪುರಿಗೂ ಬರ್ತಾ ಇರೋಂಥ ಬ್ಯಾಚುಲರ್ಗೂ? ಪಾನಿಪುರಿ ಪಾನಿಪುರಿ ಮಾರವನು. ಹೇಳಿ ಪವಿ, ಏನಿದೆ ಕ್ರೌನ್? ಮೈಟ್ ಬಿ ನಾನು ಮಾಡೆಲ್ ಆಗಿರೋದ್ರಿಂದ ಐ ಗೆಸ್ ಕ್ರೌನ್ ಅದಕ್ಕೆ ಕೊಟ್ಟಿರೋದು ಅಂತ ಅನ್ಸುತ್ತೆ. ನೋಡ್ಬೇಡ ಯಾಕೆ ತಡ. ಸೊ ಲೆಟ್ಸ್ ವೆಲ್ಕಮ್ ಆ ಒಂದು ಉಳಿದಿರೋಂತ ಇಬ್ರು ಅದ್ಭುತವಾದ ಬ್ಯಾಚುಲರ್.
ಫೈನಲಿ ಜೋಡಿ ಸೆಟ್ ಆಯ್ತು. ಕಡೆಯದಾಗ ಉಳಿದಿದ್ 2 ಜೋಡಿ. ಪವಿ ಪೂವಪ್ಪಗೆ ಉಲ್ಲಾಸ್ ಅವರು ಸಿಕ್ಕಿದ್ದಾರೆ, ಅಭಿಗ್ರ ಅವ್ರಿಗೆ ಸೂರ್ಯ ಅವರು ಸಿಕ್ಕಿದ್ದಾರೆ. ಕಂಗ್ರಾಚುಲೇಷನ್ಸ್ ಇಬ್ರಿಗೂ. ಅಭಿಗ್ರ, ಸೂರ್ಯನ ಮೆಂಟ್ರಿಂಗ್ ಮಾಡೋದು ಎಷ್ಟು ಕಷ್ಟ ಅನಿಸ್ತಾ ಇದೆ, ಈಸಿ ಅನಿಸ್ತಾ ಇದೆ? ಖಂಡಿತವಾಗ್ಲೂ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಯಾಕೆಂದ್ರೆ ಇಲ್ಲೆಲ್ಲ ಸ್ವಲ್ಪ ಗ್ರೂಮ್ ಆಗಿರೋರು ಇದಾರೆ, ಇವ್ರೊಬ್ರೆ ಪಾಪ ಹೆಂಗೆಂಗೋ ಹಂಗಂಗೆ ಇರೋದು. ಅಂದ್ರೆ ಸ್ವಲ್ಪ ಗ್ರೂಮ್ ಆಗದೆ ಇನ್ನೂ ಮುಗ್ಧತೆ ಇದೆ ಅವ್ರೊಳಗಡೆ. ಆ ಮುಗ್ಧತೆ ನಾನು ಆಚೆ ತಗೊಂಡ್ಬರ್ತೀನಿ. ಮುಗ್ಧತೆ ಇದೆ, ಆ ಮುಗ್ಧತೆ ಆಚೆ ತಗೊಂಡ್ಬಂದ್ಬಿಟ್ಟು ಪಾಪ ಇವ್ರು ಎಲ್ರೂ ನಗಿಸ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಝೂಮ್ ಹಾಕೊಳ್ಳಿ. ಈ ಕಣ್ಣಲ್ಲಿ 108 ಪ್ರಶ್ನೆ ಆಗ್ಲೇ ಓಡ್ತಾ ಇದೆ. ಮಾಡೋದು ಈಗ ಮೆಂಟ್ರಾಗ್ ಬಂದಿರಲ್ಲ, ಏನ್ ಅನಿಸ್ತದೆ? ಖುಷಿ ಆಯ್ತು. ಖುಷಿನಾ? ಖುಷಿ ಆಯ್ತು. ಯಾಕೋ ನಿನ್ ವಾಯ್ಸ್ ಅಲ್ಲಿ ಖುಷಿ ಕಾಣಿಸ್ತಿಲ್ವಲ್ಲ ನನ್ಗೆ. ಖುಷಿ ಆಯ್ತು, ಖುಷಿ ಆಯ್ತು. ಓಕೆ, ಅಷ್ಟ್ ಭಯ ಇದೆಯಲ್ಲ ಸಾಕು. ಉಲ್ಲಾಸ್, ಉಲ್ಲಾಸ ಉತ್ಸಾಹ ಇದೆಯಾ? ಫುಲ್ ಸರ್. ಪವಿ ಪೂವಪ್ಪ, ನಿಮ್ಗೆ ಮೆಂಟರಿಂಗ್ ಮಾಡೋದಕ್ಕೆ ಸಿಕ್ಕಿರೋದು ಎಷ್ಟು ಖುಷಿ ಇದೆ? ಭಾಳ ಖುಷಿ ಅಲ್ಲ ಸರ್. ಮೊದಲು ಎಕ್ಸ್ಪೆಕ್ಟೇಷನ್ ಬೇರೆ ಇಟ್ಟಿದ್ದೆ. ಎಕ್ಸ್ಪೆಕ್ಟೇಷನ್ ಬೇರೆ ಇಟ್ಟಿದ್ದೆ ಅಲ್ಲ ಸರ್, ಆಗಲೇ ನಾನು ಹೇಳೋದ್ನಲ್ಲ ಅಮೃತ ಅಂತ, ಅಥವಾ ಅವ್ರು ಹೋಗಿ ಮತ್ತೊಬ್ರು ಅನ್ಕೊಂಡೆ ಧನೇಶ್ರೀ ಅಂತ. ಎಲ್ಲರೂ ಹೋಗ್ಬಿಟ್ರು, ನನಗೇನು ಇಲ್ಲೇ ಏನು ಅನ್ಕೊಂಡ್ಬಿಟ್ಟೆ. ಹೌ ಆರ್ ಯು ಫೀಲಿಂಗ್? ಐ ಆಮ್ ಆಕ್ಚುಲಿ ಫೀಲಿಂಗ್ ಗುಡ್. ನಿಜ ಹೇಳ್ಬೇಕಂದ್ರೆ ನನ್ನ ಆಪೋಸಿಟ್ ಎಲ್ಲ ಕ್ಯಾರೆಕ್ಟರ್ ಇವರಲ್ಲಿದೆ. ಸೊ ಒಂದು ಹೈಟು ಅಂಡ್ ಅವ್ರು ಮಾತಾಡೋದು ಸ್ವಲ್ಪ ಮುದ್ದತೆ ಅಂಡ್ ನಾನು ಸ್ವಲ್ಪ ರಫು. ಸೊ ಐ ಗೆಸ್ ಇದನ್ನೆಲ್ಲ ನಾನು ನೋಡೋಣ, ಮೆಂಟರ್ ಮಾಡ್ತೀನಿ, ಏನ್ ಮಾಡೋಣ, ಗ್ರೂಮ್ ಮಾಡ್ತೀನಿ. ಒಟ್ಟಿನಲ್ಲಿ ಈ ಒಂದು ಜೋಡಿಗಳ ಬಗ್ಗೆ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಕೇಳ್ಬೋಣ. ರಚ್ಚು, ಈ 2 ಜೋಡಿ ಬಗ್ಗೆ ವೆರಿ ವೆರಿ ಇಂಟ್ರೆಸ್ಟಿಂಗ್, ತುಂಬಾ ಚೆನ್ನಾಗಿದೆ ಈ 2 ಜೋಡಿ ಕೂಡ. ಅವರೇ ಹೇಳ್ದಂಗೆ ಒಂದು ಕಾಂಟ್ರಾಸ್ಟ್ ಕಾಂಬಿನೇಷನ್ ಅಂಡ್ ಅಲ್ಲೂ ಅಷ್ಟೇ. ಸೊ ಇವರಿಬ್ಬರದೇ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ತುಂಬಾನೇ ಕ್ಯೂರಿಯಸ್ ಆಗಿರುವಂತದ್ದು. ಪವಿ ಅಂಡ್ ಉಲ್ಲಾಸ ಡೆಫಿನೆಟ್ಲಿ ಚೆನ್ನಾಗಿ ಮೆಂಟರಿಂಗ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯಾ ಓಕೆ. ಇನ್ನ ರವಿ ಸರ್, ನನಗೆ ಈ ಹುಡುಗಿರ ಮೇಲೆ ತುಂಬಾ ಕಣ್ಣು ಬಿದ್ದಿದೆ ಕಣ ಇವತ್ತು. ಅವ್ರ ಗೆಸ್ಸಿಂಗ್ ಇದೆಯಲ್ಲ, ಅವ್ರ ಗೆಸ್ಸಿಂಗ್ ಅಷ್ಟು ಜನ ಕರೆಕ್ಟ್ ಆಗಿ ಗೆಸ್ ಮಾಡಿದಾರೆ ಕಣ. ಆ ಶೋ ನೋಡಿ ಹೆಂಗ್ ಗೆಸ್ ಮಾಡಿದ್ರು, ನೀವು ಅಲ್ಲಿ ಮಾಡಿರೋದು, ನೀವು ಪ್ಲೇ ಮಾಡಿರೋದು, ಅದ್ರ ಮೇಲೆ ಅವ್ರು ಗೆಸ್ ಮಾಡಿದ್ರು ಇವ್ರು ಆಗ್ತಾರೆ ಅಂತ. ಅವೆಲ್ಲದಕ್ಕಿಂತ ದೊಡ್ಡದು, ಆಲ್ ಗರ್ಲ್ಸ್ ಆರ್ ವೆರಿ ಪಾಸಿಟಿವ್. ಎಕ್ಸಾಕ್ಟ್. ನನಗೆ ಇವನೇ ಬೇಕು, ನನಗೆ ಅವನೇ ಬೇಕು, ಯಾರು ಬಂದರೂ ಸರಿ ಮಾಡ್ತೀವಿ ಅನ್ನೋ ಒಂದು ಮೂಡ್ ಇದೆಯಲ್ಲ, ಅದು ಈ ಶೋಗೆ ಕಳೆ ಕಟ್ಟಿದೆ. ಡೆಫಿನೆಟ್ ಆಗಿ ಆಲ್ ಗರ್ಲ್ಸ್ ನಿಮಗೆ ಫಸ್ಟ್ ಹ್ಯಾಟ್ಸ್ ಆಫ್. ನಿಮಗೆ ಹುಡುಗರನ್ನ ನೀವು ಮೆಂಟರ್ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ. ಅವುಗಳೆಲ್ಲ ಪಾಪ ಮೆಂಟಲ್ ಥರ ಆಡಿ ಅಭ್ಯಾಸ ಅವಕ್ಕೆ ಗೊತ್ತಿಲ್ಲ ಅವಕ್ಕೆ. ಆ್ಯಂಡ್ ಆಲ್ ಗರ್ಲ್ಸ್ ನೀವು ಡೆಫಿನೆಟ್ಲಿ ಯು ಲುಕ್ ಆಲ್ ಆರ್ ವೆರಿ ಪಾಸಿಟಿವ್. ಯಾರು ಒಬ್ಬರು ಕೂಡ ನನಗೆ ಅವ್ನು ಸಿಕ್ಬೇಕಾಯ್ತು, ಇವ್ನು ಬೇಕಾಗಿಲ್ಲ, ಇದೆಲ್ಲ ಮನಸ್ಸಲ್ಲಿ ಇದೆಯೇನೋ ಗೊತ್ತಿಲ್ಲ, ಬಟ್ ಎಲ್ಲೂ ತೋರಿಸ್ಕೊಂಡಿಲ್ಲ ನೀವು. ಅದು ತುಂಬ ಇಂಪಾರ್ಟೆಂಟ್ ನನಗೆ, ಅದು ತುಂಬ ಇಂಪಾರ್ಟೆಂಟ್. ನಮ್ಗೆ ಯಾರು ಸಿಕ್ಕರೂ ಸರಿ, ನಾವು ಅವ್ರನ್ನ ಸರಿ ಮಾಡಿ ನಾವು ಅವ್ರನ್ನ ಮೆಂಟರ್ ಮಾಡ್ತೀನೋ ನೀವು ಕೊಟ್ಟರು ಇದೆಯಲ್ಲ, ದಟ್ ಗಿವ್ಸ್ ಎ ಶೋ ಎ ಫುಲ್ 100% ವಾಟ್ ಇಸ್ ಎ ಪಾಸಿಟಿವ್ನೆಸ್. ಓಕೆ, ಕಮ್ ಲೆಟ್ ಅಸ್ ಆಲ್ ಫ್ಲರ್ಟ್. ಇದೇ ಪಾಸಿಟಿವ್ ನೋಟ್ ನೊಂದಿಗೆ ನಿಮ್ಮಿಬ್ಬರನ್ನ ಅಲ್ಲಿ ಬಿಟ್ಕೊಡ್ತಾ ಇದ್ದೀನಿ. ಚಪ್ಪಾಳೆ, ಕಂಗ್ರಾಚುಲೇಷನ್ಸ್. ಅಂತೂ ಇಂತೂ ನಮ್ಮ 10 ಜನ ಬ್ಯಾಚುಲರ್ಸ್ಗೆ ಏಂಜಲ್ಸ್ಗಳು ಮೆಂಟರ್ ಆಗಿ ಸಿಕ್ಕಾಗಿದೆ. ಎಲ್ಲರೂ ಖುಷಿ ಆಗಿದ್ದೀರಾ? ಇನ್ನು ಜೋಶು. ಬ್ಯಾಚುಲರ್ಸ್ಗಳ ಪ್ರಯಾಣ ಇಲ್ಲಿಂದ ಶುರು ಆಗತ್ತೆ. ಮೊದಲನೇ ಪಾಠ ಏನಿರ್ಬೋದು? ಇದನ್ನ ನಮ್ಮ ಲವ್ ಗುರುನ ಕೇಳ್ಬೋಣ. ರವಿ ಸರ್, ಇವರ ಮೊದಲನೇ ಪಾಠ ಏನಾಗಿರ್ಬೋದು ಸರ್? ಈ ಮೂತಿಗಳೆಲ್ಲ ಬದಲಾಗಬೇಕು ಇವಾಗ ಸಾಯಂಕಾಲದೊಳಗೆ. ಓಕೆ, ಎಲ್ಲರ ಲುಕ್ಸ್ ಚೇಂಜ್ ಮಾಡಲಿ ಫಸ್ಟ್. ಎಲ್ಲಾರ್ದು ಲುಕ್ಗಳು ಚೇಂಜ್ ಆಗಬೇಕು. ಒಂದು ಶೋ ಅಲ್ಲಿ ಬಂದ್ರೆ ಹೆಂಗ್ ಕೂತ್ಕೋತೀವಿ ನಾವು, ಹೆಂಗ್ ಬಿಹೇವ್ ಮಾಡ್ತೀವಿ, ಹುಡುಗಿರ ಜೊತೆ ಹೆಂಗ್ ಬಿಹೇವ್ ಮಾಡ್ತೀವಿ ಅನ್ನೋದು ಗೊತ್ತಾಗ್ಬೇಕು. ಇವಾಗ ಇಲ್ಲಿರೋದು ಇಷ್ಟೊತ್ತಿದ್ದಂಗೆ ಅಲ್ಲ, ಅದು ಕ್ಲಾಸು ತರಾಟೆ ಎರಡು ಬೇರೆನೆ. ಹುಡುಗರ ಚಾಲೆಂಜ್ ತಗೊಳಕ್ ರೆಡಿ ಏನ್ರಪ್ಪ? ಬರೀ ಬ್ಯಾಚುಲರ್ಸ್ ಎಲ್ಲ ಹುಡುಗಿರು ಸರಿಗೆ ಹೇಳ್ಕೊಡ್ಲಿಲ್ಲ ಅಂದ್ರೆ ಅವ್ರಿಗೂ ಕ್ಲಾಸ್ ತಗೋತೀನಿ ನಾನು. ನೆಕ್ಸ್ಟ್ ಶೋ ಅಲ್ಲಿ ಎಲ್ಲ ಹುಡುಗರಿಂದ ಹಿಡಿದು ಆ ಸೀರಿಯಸ್ನೆಸ್ ಬೇಕು ನನಗೆ. ಡೇ ಟು ಡೇ ಇಂಪ್ರೂವ್ ಆಗ್ತಿದ್ಯಾ, ಅದು ಬಂದರೆ ಮಾತ್ರನೇ ಈ ಶೋಗೆ ಮಜಾ ಸಿಗೋದು. ನೀವು ಹುಡುಗಾಟ ಮಾಡೋದು ಬಗ್ಗೆ ಅದೊಂದು ಭಾಗ ಅದು, ಬಟ್ ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದ್ದೀರಾ, ಎಷ್ಟು ಮಟ್ಟಿಗೆ ನೀವು ಹಚ್ಕೊಂಡಿದ್ದೀರಾ, ಎಷ್ಟು ಮಟ್ಟಿಗೆ ನೀವು ತಲೆಗೆ ಎತ್ಕೊಂಡಿದ್ದೀರಾ ವಿಷಯನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ನೋಡೋಣ. ಓಕೆ ಸರ್, ಖಂಡಿತವಾಗ್ಲೂ ನಮ್ಮ ಲವ್ ಗುರು ಹೇಳ್ದಂಗೆ ಬ್ಯಾಚುಲರ್ಗಳಿಗೆ ಯಾವ ತರ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ, ಯಾವ ಥೀಮ್ ಸೂಟ್ ಆಗುತ್ತೆ, ಅವ್ರ ಆಟಿಟ್ಯೂಡ್ ಏನು, ಅಟೈರ್ ಏನು, ಯಾವ ತರ ಬರಬೇಕು, ಇದೆಲ್ಲದನ್ನು ನಮ್ಮ ಏಂಜಲ್ಸ್ ಅಂದಾಜು ಮಾಡಿ ಒಂದು ಐಡಿಯಾದಲ್ಲಿ ಬ್ಯಾಚುಲರ್ಸ್ ನ ತಯಾರು ಮಾಡಿ ಕರ್ಕೊಂಡ್ ಬರ್ಬೇಕಾಗತ್ತೆ. ಎಲ್ಲ ಹೆಣ್ಮಕ್ಳು ಹಂಗೆ ದೃಷ್ಟಿ ತೆಗಿರಿ ನಿಮ್ ಪಾರ್ಟ್ನರ್ಸ್ಗೆ.
ಹಿಂಗಿರೋ ಬ್ಯಾಚುಲರ್ಸ್ ಹೆಂಗ್ ಆಗ್ತಾರೆ ನೋಡೋಣ. ಆಲ್ ದಿ ಬೆಸ್ಟ್ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್. ಎಲ್ರಿಗೂ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರ. ಏನ್ ಅದ್ಭುತವಾದ ಸೆಟ್ಟು, ಏನ್ ಅದ್ಭುತವಾದ ವಾತಾವರಣ. ನೋಡ್ತಿದ್ರೆ ಹತ್ರ ಎಲ್ಲಿ ಯಾವ್ದೋ ಕಾಲೇಜ್ ಡೇಸ್ಗೆ ಹೋಗಿದ್ದೀನಿ, ಅದನ್ನ ಫ್ಯಾಷನ್ ಶೋಗೆ ಹೋಗಿದ್ದೀನ, ಏನೋ ನಾನಂತೂ ಕಳೆದೋಗ್ಬಿಟ್ಟಿದೀನಿ. ಪ್ರೀತಿ, ಪ್ರೇಮ, ಲವ್, ಕಾದಲ್, ಇಶ್ಕ್, ಮೊಹಬ್ಬತ್ ಅನ್ನೋ ಪ್ರೇಮದ ಥೀಮಲ್ಲಿ ಭರ್ಜರಿಯಾಗಿ ಕಟ್ಟಿದೀವಿ. ಅಷ್ಟೇ ಅಲ್ಲ, ನಮ್ಮ ಬ್ಯಾಚುಲರ್ಸ್ ಗಳ ಲೈಫಿನ ಟ್ರೈನಿಂಗ್ ಜರ್ನಿ ಇಲ್ಲಿಂದ ಶುರು ಆಗುತ್ತೆ. ನೋಡಿ, ನಮ್ಮ ಹುಡುಗರ ವಿಷಯದಲ್ಲಿ ಹೆಂಗೋ ಹಂಗೋ ಹೆಂಗೆಂಗೋ ಇದ್ರು, ಆದ್ರೆ ಇನ್ನು ಮೇಲೆ ಹೇರ್ ಸ್ಟೈಲ್ಗೆ ಹಾಯ್ ಅಂತಾರೆ, ಡ್ರೆಸ್ ಬಗ್ಗೆ ಡ್ರೀಮಲ್ಲೂ ಥಿಂಕ್ ಮಾಡ್ತಾರೆ, ಕಲರ್ ಕಾಂಬಿನೇಷನ್ ಬಗ್ಗೆ 108 ಶಾಪ್ನ ತಿರುಗ್ತಾರೆ, ಇನ್ನು ಟ್ರೆಂಡ್ ಅಲ್ಲಿರುವಂತ ಸ್ಟೈಲ್ಗೆ ಅಡ್ಜಸ್ಟ್ ಆಗ್ತಾರೆ. ಇವ್ರು ಆಡೋ ಮಾತಲ್ಲಿ ಪ್ರೀತಿ ಇರುತ್ತೆ, ಕವಿತೆ ಬರುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಹುಡುಗರೆಲ್ಲ ಪ್ರೇಮ ಲೋಕದ ರಣಧೀರರಾಗಿ ರೆಡಿ ಮಾಡಿ ನಮ್ಮ ಬ್ಯೂಟಿಫುಲ್ ಏಂಜಲ್ಸ್ ಇಲ್ಲಿ ಕರ್ಕೊಂಡ್ ಬರ್ತಾರೆ. ನಮ್ಮ 10 ಜನ ಬ್ಯಾಚುಲರ್ಸ್ ಒಬ್ಬೊಬ್ರು ಒಂದೊಂದು ವೆರೈಟಿ ಆಗಿ ರೆಡಿ ಆಗಿ ಬಂದಿರ್ತಾರೆ. ಅವ್ರು ಹೇಗೆಲ್ಲ ರೆಡಿ ಆಗಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನೋಡೋದಕ್ಕೆ ನೀವು ವೇಟ್ ಮಾಡ್ತಾ ಇರೋ, ಅವ್ರನ್ನ ನೋಡೋಂತ ಎಕ್ಸೈಟ್ಮೆಂಟ್ ನಿಮಗೂ ಇದೆ ಅಂತ ಗೊತ್ತಾಯ್ತು. ಅದಕ್ಕಿಂತ ಮುಂಚೆ ನಮ್ಮ ಲವ್ಲಿ ಜಡ್ಜಸ್ ನ ಪ್ರೀತಿಯಿಂದ ಬರಮಾಡ್ಕೋಣ. ಸೊ ಲೆಟ್ಸ್ ವೆಲ್ಕಮ್ ಲವ್ ಗುರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾವ್. ಏನ್ ಸರ್, ನೀವ್ ಎಂಟ್ರಿ ಕೊಟ್ರೆ ಒಂದು ಎನರ್ಜಿ ಸರ್. ಆ ಎನರ್ಜಿ ನೋಡ್ತಾ ಇದ್ರೆ ನಮ್ಮ ಆಡಿಯನ್ಸ್ ಎನರ್ಜಿ ಡಬಲ್ ಆಗ್ತದೆ ಸರ್. ಈಗಲೂ ಅದೇ ಕಳೆ, ಅದೇ ಎನರ್ಜಿ, ಅದೇ ಕ್ರೇಜಿನೆಸ್. ಹೆಂಗೆ ಸರ್? ಏನ್ ಇವಾಗೇನ್ ತೊಂದ್ರೆ ನಿನಗೆ? ಟಿಪ್ಸ್ ಸರ್, ನಿಮ್ಮ ನೋಡಿದ್ರೆ ನಮಗೂ ಅದೆಲ್ಲ ಸ್ವಲ್ಪ ಇನ್ಸ್ಪಿರೇಷನ್ ಸರ್. ಗೊತ್ತಿಲ್ಲಪ್ಪ, ನಾನು ಇರೋದೇ ಹಾಗೆ. ಅದಕ್ಕೆ ಹೇಳೋದು ಕನ್ನಡಕ್ಕೊಬ್ಬರೇ ಕ್ರೇಜಿ ಸ್ಟಾರ್ ರವಿ ಸರ್ ಬಗ್ಗೆ ಮಾತಾಡೋಣ. ಬಟ್ ಇನ್ನ ರಚ್ಚು, ಬ್ಯೂಟಿಫುಲ್ ಸಂಜೆ, ಈ ಬ್ಯೂಟಿಫುಲ್ ಆಗಿರೋ ರಚ್ಚು ಹಿಡಿತಾ ಇದೆ ಅವನಿಗೆ ಹುಚ್ಚು. ಎಲ್ಲದಕ್ಕಿಂತ ಹೆಚ್ಚಾಗಿ ರಚ್ಚು ಮುಡ್ಕೊಂಡ್ರು ಆ ಮಲ್ಲಿಗೆ ಹೂವ, ಇದರ ಘಮ ನಮ್ಮ ವೇದಿಕೆ ಎಲ್ಲ ಆವರಿಸ್ಕೊಂಡ್ಬಿಟ್ಟಿದೆಯಪ್ಪ ನಿಜವಾಗಿ. ಹೆಂಗ್ ಅನ್ಸುತ್ತೆ ಈ ಬ್ಯೂಟಿಫುಲ್ ವೇದಿಕೆ, ಬ್ಯೂಟಿಫುಲ್ ಅಟ್ಮಾಸ್ಫಿಯರ್, ಈ ಲವ್ಲಿ ಆಡಿಯನ್ಸು ಹೆಂಗ್ ಅನ್ಸುತ್ತೆ? ಏನ್ ಎನರ್ಜಿ ನಿಮ್ದೆಲ್ಲ. ಇವಾಗ ಅವ್ರಷ್ಟು ಎನರ್ಜಿ ಕೊಟ್ಮೇಲೆ ನಮಗೂ ಆ ಎನರ್ಜಿ ಜಾಸ್ತಿ ಇದೆ, ಡಬಲ್ ಇದೆ. ಇನ್ನು ರವಿ ಸರ್, ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಅದ್ಭುತವಾಗಿ ಏಂಜಲ್ಸ್ ಕಡೆಯಿಂದ ಗ್ರೂಮ್ ಆಗಿ ರೆಡಿ ಆಗಿ ಆ ಮೆಂಟರ್ಶಿಪ್ ಎಲ್ಲ ತಗೊಂಡು ಇವತ್ತು ಈ ವೇದಿಕೆ ಮೇಲೆ ಬರಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ರ್ಯಾಂಪ್ ವಾಕು, ಈ ಒಂದು ಸೆಟಪ್, ಆ ಒಂದು ಗೆಟಪ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ ಸರ್? ಯಾರು ಹೆಂಗ ಉಗಿಸ್ಕೋತಾರ ನೋಡ್ಬೇಕು. ಈಗ ಹುಡುಗಿರ ಮೇಲೆ ನಂಬಿಕೆ ಜಾಸ್ತಿ ಇದೆ ನನಗೆ. ಈ ಹುಡುಗರು ನನ್ನ ಮಕ್ಳು ಅದೇನ್ ಮಾಡ್ಕೊಂಡ್ ಬಂದಿರ್ತಾರೆ ನೋಡಿದ್ರೆ ಗೊತ್ತಾಗುತ್ತೆ. ಆಕ್ಚುಲಿ ಬೆಳಗ್ಗಿಂದನೇ ಪ್ಲಾನ್ ಮಾಡ್ಕೋತಾ ಇದ್ರು, ಇವ್ರನ್ನ ಹಿಂಗ್ ತಿದ್ದಬೇಕು, ಹಿಂಗ್ ರೆಡಿ ಮಾಡ್ಬೇಕು, ಇಲ್ಲಿ ಏನೋ ಹಾಕ್ಸ್ಬೇಕು ಅಂತ. ಅವೆಲ್ಲ ರೆಡಿ ಮಾಡ್ಕೊಂಡು ನಿಮಗೋಸ್ಕರ ಕಾದು ನಿಮ್ಮ ಹತ್ರ ಬೈಸ್ಕೊಳಕ ಹೋಗಿಸ್ಕೊಳಕ ಒಟ್ಟಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಸರ್. ಬರ್ಮಾಡ್ಕೊಳ್ಳೋಣ ಸರ್. ಎಸ್, ಸೊ ನಿಮಗೋಸ್ಕರ ಬ್ಯೂಟಿಫುಲ್ ಆದಂತ ಆಸನಗಳು ರೆಡಿ ಇದೆ, ಹೋಗ್ಬಿಟ್ಟು ಬನ್ನಿ ಸರ್.
ನಮ್ಮ ಲವ್ಲಿ ಜರ್ಸ್ ವೆಲ್ಕಮ್ ಮಾಡಿದ್ರಾಯ್ತು. ಈಗ ನಮ್ಮ 10 ಜನ ಬ್ಯಾಚುಲರ್ಸ್ ಗಳ 10 ಅವತಾರಗಳನ್ನ ನಾವೆಲ್ಲ ಕಣ್ತುಂಬ್ಕೊಳ್ಳುವಂತ ಸಮಯ. ಅದ್ರ ಜೊತೆಗೆ ಈ ಬ್ಯೂಟಿಫುಲ್ ಆದ ಈ ಈವ್ನಿಂಗ್ ನ ತಮ್ಮ ಡಿಜೆ ಮೂಲಕ ಮ್ಯೂಸಿಕಲ್ ಟಚ್ ಕೊಟ್ಟು ಇನ್ನಷ್ಟು ರಿಚ್ ಮಾಡೋದಕ್ಕೆ ನಮ್ಮ DJ ಸ್ಯಾಮ್ ಜೊತೆ ಆಗಿರ್ತಾರೆ. DJ ಸ್ಯಾಮ್ ಯೋ. ಇದೇ ಜೋಶಲ್ಲಿ ನಮ್ಮ ಮೊದಲನೇ ಬ್ಯಾಚುಲರ್ ನ ವೆಲ್ಕಮ್ ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಕಿಲಾಡಿ ಹುಡುಗ ಪ್ರವೀಣ್ ಜೈನ್ ಹಾಗೂ ಸ್ವೀಟೆಸ್ಟ್ ಸುಕೃತನ್ನ. കിട്ട ಬಂದಿಲ್ಲ ಒಂದೊಂದೇ ಆಗಿದೆ ಕರಲು ಹೀರೋಯಿನ್ ಯಾರು ಕತ್ತಿ പോലെ കാറ് പാർത്തളവെന്നന്ത അതിൽ മൂന്ന് കൊച്ചു പാട്ട് പതിക്കേ. ನಿರಂಜನ್ ಎಬೋಸೆ ಎಬ್ಸಕಲ್ಲ ಆಗಲ್ಲ. ಎಬೋಸೆ ಅಂದ್ರೆ ನಿರಂಜನ್ ಹಾಯ್ ಅಂತ. ಯಾವ ಭಾಷೆ ಅದು? ಕೊರಿಯನ್. ಯಾವ ತರ ಕೊರಿಯನ್ ಆಕ್ಚುಲಿ ಏನ್ ಟ್ರಾನ್ಸ್ಫಾರ್ಮೇಶನ್ ಸೀರಿಯಸ್ ಬರ್ಲಿ ಚಪ್ಪಾಳೆ. ಅಯ್ಯೋಯಪ್ಪ ರಾಜ ಎಲ್ ರಾಜ ನಿನ್ನ ಗೀಜಗನ ಗೂಡು. ಪ್ಲೀಸ್ ಹರ್ಟ್ ಮಾಡಿಬಿಡಿ ಅದ್ರ ಬಗ್ಗೆ ಮಾತಾಡಿ. ಅಲ್ಲ ರಜಾ 4 ಪಕ್ಷಿ ಒಳಗೋದ್ರೆ ಮೊಟ್ಟೆ ಇಟ್ಟು ಗೂಡಿಟ್ಟು ಸಂಸಾರ ಮಾಡಿ ಆಚೆ ಬರೋಷ್ಟು ಕೂದಲಿತ್ತು ಎಲ್ಲೋಯ್ತು? ಎಲ್ಲ ಹೋಯ್ತು. ಇವಾಗ ನೆಕ್ಸ್ಟ್ ಸಂಸಾರ ಮಾಡಕ್ಕೆ ಹಿಂಗಿದ್ರೆ ಚಂದ ಅಂತ ಹೇಳ್ಕೊಟ್ರು ಮೆಂಟ್ರು, ಅದಕ್ಕೆ ಹಿಂಗ್ ರೆಡಿ ಆಗಿದೆ. ಸೊ ಅಲ್ಟಿಮೇಟ್ಲಿ ನಿನ್ ಕೂದಲು ಎಬೋಸಿ. ರಚ್ಚು ಮ್ಯಾಮ್ ನಿಮ್ಗೋಸ್ಕರ ಏನೋ ಹೇಳ್ಬೇಕಂತಾರೆ. ಎಸ್. ಏನ್ ಲುಕ್ಕು ಏನು ವಾಕು ಬಾ 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 ಬಾ. ರಚ್ಚು ಮೇಡಮ್ ಸೆರಾಂಗಿಯೋ ಹಂಗೆ ತಿರುಗ್ಯೋ ಬಂಗ್ಯೋ ಬಂದ್ ನಿಂತ್ಕೊಂಡ್ಯೋ ಮಾತಾಡಿದ್ಯೋ ಓದ್ಯೋ. ಸುಕೃತ ಏನ್ ಥೀಮ್ ಇದು? ಕೊರಿಯನ್ ಥೀಮ್. ಕೊರಿಯನ್. ಹಾ, ನಾನು ತುಂಬಾ ಕೊರಿಯನ್ ಸೀರೀಸ್ ಎಲ್ಲ ಜಾಸ್ತಿ ನೋಡ್ತೀನಿ. ಅಂಡ್ ಅವರು ಹುಡುಗಿರ್ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ ಅಂಡ್ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ನಮ್ಮ ಹುಡುಗಿರು ರೆಸ್ಪೆಕ್ಟ್ ಕೊಡೋ ಹುಡುಗರೆಲ್ಲ ತುಂಬಾ ಇಷ್ಟ. ಸೊ ಅದಕ್ಕೆ ಅವ್ರನ್ನ ಅದೇ ತರ ರೆಡಿ ಮಾಡಿಸಿದ್ದೀನಿ. ಈ ಒಂದು ಕೊರಿಯನ್ ಅಟೈರ್ ಆಗಿರ್ಬೋದು, ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಹೆಂಗ್ ಶುರು ಆಯ್ತು, ಹೆಂಗೆ ಒಪ್ಸಿದ್ ಹೇಗೆ? ಸ್ಟಾರ್ಟಿಂಗ್ ಸಿಕ್ಕಾಬಡೆ ಕಷ್ಟ ಆಯ್ತು. ಬಿಕಾಸ್ ಅವ್ರಿಗೆ ಅವ್ರ ಕೂದಲು ಮೇಲೆ ಸಿಕ್ಕಾಬಡೆ ಪ್ರಾಣ ಆಯ್ತಾ, ಮುಟ್ಟಕ್ಕೂ ಬಿಡಲ್ಲ. ನನಗ್ ಕಣ್ಣಿದ್ದಿತ್ತೆ ಫಸ್ಟ್ ಅವ್ರ ಪಾರ್ಟ್ನರ್ ಆಗಿ ಸಿಕ್ಕಿದ ತಕ್ಷಣ ಅವ್ರ ಕೂದಲು ಮೇಲೆ ಕಟ್ ಮಾಡಿಸ್ಬೇಕು ಅಂತ. ಇದು ಹುಡುಗಿಯರ್ದು ಇಲ್ಲಿಗೆ ಬೇಡ ಮಾರೆ. ಒಂದ್ ನಿಮಿಷ, ಬರೀ ಹುಡುಗಿರಲ್ಲ, ಹುಡುಗರ್ದು ಇದೆ, ಯೂನಿಸೆಕ್ಸ್. ಭಯ್ಯ ಮುझे ये वाला लुक चाहिए, ಈ ತರ ಲುಕ್ ಬೇಕು. ಓಕೆ ಸೊ ನಾನು ಈ ತರ ಮಾಡಿಸ್ತಿದ್ದೀನಿ. ಸುಮ್ಮನಿರಿ. ಯಾಕೆ ಚೆನ್ನಾಗಿದೆ. ಸಿ ಫುಲ್ ಹಿಂಗ್ ಟ್ರಿಮ್ ಮಾಡಿಸಿ, ಫುಲ್ ಹಿಂಗೆ ಬಾಲ್ ಮಾಡಿಸಿದ್ರೆ ಸಕಲ ಕಾಣಿಸ್ತೀರಾ. ಗ್ರೂಮಿಂಗ್ ಮಾಡಬೇಕಂತ ಪ್ರವೀಣ್ ಗ್ರೂಮಿಂಗ್ ಸೀರಿಯಸ್ ಆಗಿ ಹೇಳದ ಆ ತರ ಎಲ್ಲ ಬೇಡ ಸುಮ್ಮನೆ. ಇರೋ ವಿಷಯ ಹೇಳ್ತೀನಿ, ಬೆಳ್ಳಗ್ ಮಾಡಿ ಕಂಪ್ಲೀಟ್ ಇದಾಗಿರುತ್ತೆ. ಇದನ್ನ ಕ್ರಾಪಿಂಗ್ ಬಾಚಿ. ಸೊ ನೀವು ಇವಾಗ ಏನು ಪ್ರವೀಣ್ನ ಇಷ್ಟು ದಿನ ನೋಡಿದ್ರಲ್ಲ, ಗ್ರೂಮ್ ಎಲ್ಲ ಆದಮೇಲೆ ಹೇರ್ ಕಟ್ಟು ಎಲ್ಲ ಆದಮೇಲಂತೂ ಆ ಥರ ಕಾಣಿಸಲ್ಲ. ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಹೆಂಗೋ ಮಾಡಿ ಒಪ್ಸಿ ಅವ್ರು ನನಗೆ ಬೇಡ ಅಂತ ಕಾಲಕ್ಕೆ ಬಿದ್ದು ನಾನು ಬೇಕು ಅಂತ ಕೈ ಮುಗ್ದು ಲಿಟ್ರಲಿ
ಆಕ್ಚುಲಿ ಬೇಡ್ಕೊಂಡು ಇಬ್ರು ಬೇಡ ಬೇಡ ನನಗೆ ಬೇಕು ಅಂತ ಹೇರ್ ಕಟ್ ಮಾಡಿಸಿ ಶಾರ್ಟ್ ಫಸ್ಟ್ ಲಾಂಗೇ ಬಿಡ್ತೀನಿ ಅಂತ ಅಂದೆ. ಆಮೇಲೆ ಅದ್ರ ಕತೆ ಕೇಳಿ ಅಣ್ಣ. ಚಿಕ್ಕದ್ ಮಾಡ್ತೀನಿ, ಚಿಕ್ಕದಾಗಿ ತೆಗಿತೀನಿ ಅಂದ್ರು, ಸರಿ ಅಂದೆ. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಚಿಕ್ಕ ಮಾಡ್ತೀನಿ ಅಂದ್ರು, ಸರಿ ಅಂದೆ. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಚಿಕ್ಕ ಮಾಡ್ತೀನಿ ಅಂದ್ರು, ಕೊನೆಗೆ ಉಳಿದಿತ್ತೇ ಇಷ್ಟು ಚಿಕ್ಕ. ಅಷ್ಟೇ ಅಲ್ಲ, ಐಬ್ರೋಸು ಮಾಡಿಸ್ದೆ. ಕನ್ನಡಕ ತೆಗಿರಜ. ನಾನು ಐಬ್ರೋ ನೋಡಿದ್ದೆ ಅಣ್ಣ, ಮಾಡ್ಸಿರೋದು ಹತ್ರ ಕೂತು ನೋಡಿದೀನಿ. ಬಟ್ ಇಷ್ಟು ಪೇನ್ ಆಗುತ್ತೆ ಅಂತ ದೇವರನೆ ಗೊತ್ತಿರ್ಲಿಲ್ಲ. ಹೌದಾ? ದೊಡ್ಡ ನಮಸ್ಕಾರ. ಅದೊಂದು ನಾನು ಅಮ್ಮ ಟೈಲರಿಂಗ್ ಮಾಡ್ತಾರೆ, ಅದರದ್ ನೂಲು ಅನ್ಕೊಂಡೆ. ಬಟ್ ಪರ ಅಂತ ತೆಗ್ದ್ರು, ಯಪ್ಪ ಜೀವ ಬಾಯಿಗೆ ಬಂತು. ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳಿಗೂ ಇಲ್ಲಿಂದ ನನ್ನ ಹ್ಯಾಟ್ಸ್ ಆಫ್ ಅಂತ ಹೇಳಮ್ಮ. ನಿಜ, ಎಲ್ರಿಗೂ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸುಕೃತ್ ಅವರೇ, ತುಂಬಾ ಥ್ಯಾಂಕ್ ಯು ನಿಮ್ಗೂ ಕೂಡ. ಬಟ್ ನಿಜವಾಗ್ಲೂ ನಂಗೊಂದು ಡೌಟ್ ಇದೆ, ಇವತ್ತು ಎಷ್ಟು ಬಟ್ಟೆ ಹಾಕಿದ್ದಾರೆ? ಒಂದೇ. ಇಷ್ಟು ಚೆನ್ನಾಗಿರುವಾಗ ನಾಲ್ಕು ಬಟ್ಟೆ ಯಾಕೆ ಹೇಳಿ? ಇಲ್ಲಿಂದಾನೆ ಒಂದು ಎಮೋಷನಲ್ ಡೈಲಾಗ್ ಕೊಡ್ಬಿಡಮ್ಮ ಅಮ್ಮಗೆ. ಅಮ್ಮ ನೀನ್ ಹೆಂಗ್ ಕೇಳ್ತೀವಿ ಹಂಗಾಗಿದ್ದೀನಿ, ರೆಡಿ ಆಗಿದ್ದೀನಿ. ಎಮೋಷನಲ್ ಡೈಲಾಗ್ ಹಾರ್ಟ್ ಇಂದ ಅಮ್ಮ ಸರಂಗಿಯೋ. ಈಗ ಈ ಕೊರಿಯನ್ ಜೋಡಿ ನಮ್ಮ ಜಡ್ಜಸ್ ಹೇಗೆ ಅನಿಸ್ತು ಅಂತ ಕೇಳೋಣ. ರಚ್ಚು. ನೋ ವರ್ಡ್ಸ್, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಸುಕೃತ, ಯು ಲುಕಿಂಗ್ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ ಸುಕೃತ. ಸೇಮ್ ಕೊರಿಯನ್ ತರನೇ ಕಾಣ್ತಾ ಇಲ್ಲ? ಸತ್ಯವಾಗ್ಲೂ. This Korean couple, amazing. I loved you. Thank you so much. ಇನ್ನ ಪ್ರೇಮ ಲೋಕದಿಂದ ಬಂದಂತ ಪ್ರೇಮದ ಸಂದೇಶ ಸರ್, ಕೊರಿಯಾದಿಂದ ಸಂದೇಶ ಬಂದಿದೆ ಸರ್, ಹೇಗೆ ಅನಿಸ್ತದೆ ಸರ್? ನಾನು ಹೇಳದ್ನಲ್ಲ, ಹುಡುಗಿಯರು ಮರ್ಯಾದೆ ಉಳಿಸ್ತಾರೆ ಅಂತ. ಎಕ್ಸಾಕ್ಟ್ಲಿ. ಒಂದು ಮನುಷ್ಯನಲ್ಲಿ ಎಷ್ಟು ಬದಲಾವಣೆ ಬರ್ಬೋದು ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಹೌ ಯು ವೇರ್ ಎ ಕಾಸ್ಟ್ಯೂಮ್, ಹೌ ಯು ವೇರ್ ಎ ಡ್ರೆಸ್, ಹೌ ಯು ವಾಕ್ ಅನ್ನೋದನ್ನ ಇವತ್ತು ಗೊತ್ತಾಯ್ತಲ್ಲ ನಿಮ್ಗೆ. ಖಂಡಿತ ಸರ್. ಸೊ ಒಂದು ಡ್ರೆಸ್ ಒಂದು ಮನುಷ್ಯನ ಎಷ್ಟು ಬದಲಾಯಿಸುತ್ತೆ ಅನ್ನೋದಕ್ಕೆ ಇವತ್ತು ನೀವೆಲ್ಲ ಬದಲಾಗ್ತಿರೋದು ಕಾರಣ. ಅದನ್ನು ಹುಡುಗಿರು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ವೆರಿ ನೈಸ್, ವೆರಿ ನೈಸ್. ಸೊ ನಿಮ್ಮ ಜೋಡಿಗೆ ಇನ್ನೊಂದ್ಸರಿ ಚಪ್ಪಾಳೆ. Congratulations and please have a seat. Thank you so much. Yes, thank you. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ಈ ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯವಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಸೊ ಈಗ ಮುಂದೆ ಬರುವಂತ ಜೋಡಿ ಏನೆಲ್ಲ ರೆಡಿಯಾಗಿ ಬಂದಿರಬಹುದು ನೋಡೋ ಆಸಕ್ತಿ ಇದೆಯಾ? ಗಾಬ್ರಿ ಸಿಂಗ್ ಭುವನೇಶ್ ಹಾಗೂ ಅವರ ಮೆಂಟರ್ ಬ್ಯೂಟಿಫುಲ್ ಏಂಜಲ್ ಸ್ಟನ್ನಿಂಗ್ ಬ್ಯೂಟಿ ಅನನ್ಯ ಅಮ್ಮ. ಬರ್ಲಿ ನಮ್ಮ ಗಾಬ್ರಿ ಸಿಂಗ್ ಭುವನೇಶ್ ಹಾಗೂ ಅನನ್ಯ ಅವರಿಗೆ ಚಪ್ಪಾಳೆ. ಅನನ್ಯ ನಿಮಿಷ ಈ ಕಡೆ ಬಂದು ಏನ್ಲಾ ತಮ್ಮ ಇದು ಗಾಬ್ರಿ ಅನ್ಕೊಂಡು ಎಲ್ರು ಗಾಬ್ರಿ ಪಡಿಸೋ ರೇಂಜ್ ಅಲ್ಲಿ ಗ್ಲಾಸ್ ಹಾಕುವ ನಿಮಿಷ. ಈಗ ಇದೇ ಜೋಶಿ ಎಲ್ಲ ಹುಡುಗಿರು ನೋಡೋಣ ಫ್ಲೈಯಿಂಗ್ ಕಿಸ್ ಕೊಡಮ್ಮ. ಒಟ್ಟಲ್ಲಿ ಏನೋ ಒಂದು ಅದ್ಭುತವಾಗಿ ರೆಡಿ ಆಗಿದ್ದಾರೆ. ಬಟ್ ಅನನ್ಯ ಯು ಲುಕಿಂಗ್ ಸ್ಟನ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ನನಗೆ ತಿಳ್ಕೊಳ್ಳೋ ಆಸೆ ಇದೆ, ಹೇಗೆ ಗ್ರೂಮ್ ಮಾಡಿದ್ರಿ ಈ ಗಾಬ್ರಿ ಸಿಂಗ್ ನ? ಏನ್ ಅಟ್ಟ ಇರೋದು?
ನಾವೆಲ್ಲ ಗ್ರೂಮಿಂಗ್ ಸೆಷನಿಗೆ ಕರ್ಕೊಂಡು ಹೋದಾಗ ಎಲ್ಲ ಮೆಂಟರ್ಸ್ಗೆ ಪಾಪ ಈಸಿ ಆಗಿರುತ್ತೆ. ತಲೆ ಕೂದಲಿದೆಲ್ಲ ಏನ್ ಮಾಡ್ಬೋದು ಅಂತ. ನನ್ನ ಪೇರ್ ನೋಡಿ ಇಲ್ಲಿ ಏನಂತ ಮಾಡ್ಲಿ ನಾನು ಇದನ್ನ ಕ್ಲೀನ್ ಶೇವ್ ಮಾಡ್ಬಿಡಿ ಅಂತೆಲ್ಲ. ಇಲ್ಲ ಅವ್ರನ್ನ ಫುಲ್ ಕ್ಲೀನ್ ಶೇವ್ ಮಾಡಿದ್ರೆ ನನಗೆ ನೋಡಕ್ಕಾಗೋದಿಲ್ಲ. ಅದಾದ್ರೆ ನನ್ನ ಟೆನ್ಷನ್ ಏನಂದ್ರೆ ಈ ಗಡ್ಡನ ಏನಪ್ಪ ಮಾಡ್ಲಿ ಅಂತ ಇತ್ತು. ಬಟ್ ಒಂದ್ ಲೆವೆಲ್ಗೆ ಅವರು ನೀಟಾಗಿ ಬಿಯರ್ಡ್ ಟ್ರಿಮ್ ಎಲ್ಲ ಮಾಡಿಸ್ಕೊಂಡು, ಬಟ್ ನಂಗೆ ಸಖತ್ ಖುಷಿ ಆಯ್ತು. ಅವ್ರ ಫಸ್ಟ್ ಸ್ಯಾಲೋನ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ಫಸ್ಟು ಲುಕ್ಕು, ಆಮೇಲೆ ಮಾತು. ಓಕೆ 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 ಈಗ ನೀನು ಬಂದಿದೆಯಲ್ಲ ಕಲಿಸ್ಕೊಡಿ ಬಿಡು. ಬಿಯರ್ಡ್ ಟ್ರಿಮ್ ಸಖತ್ತಾಗಾಯ್ತು. ಆಮೇಲೆ ಪೆಡಿಕ್ಯೂರ್ ಮಾಡಿಸ್ಕೊಂಡಿದ್ದಾರೆ. ಆ ಪೆಡಿಕ್ಯೂರ್ ಮಾಡಿಸ್ಕೋಬೇಕಾದ್ರೆ ಸೀಟಿಂದ ಒಂದ್ 40 ಸತಿ ಎದ್ದಿದ್ದಾರೆ. ಅದೇ ಪೆಡಿಕ್ಯೂರ್ ಅಂದ್ರೆ ಕಾಲ್ ತೊಳುತ್ತಲ್ಲ. ಓ ಅದಾ? ಕಾಲ್ ಚಕ್ಕಳುಗುಳಿ ಕೊಟ್ಟಂಗಾಗದು. ಏನೋ ಅಮ್ಮ ಬಟ್ಟೆ ಉಜ್ಜೋದು ಬ್ರಷ್ ಹಾಕೊಂಡು. ಅಲ್ಲ ಅವ್ರ ಕಾಲ್ ಬಟ್ಟೆ ತರ ಇತ್ತು, ತಗೊಂಡು ಉಜ್ತಾ ಇದಾರೆ ಅವ್ರು ಸಿಕ್ಕಿದ್ದೆ. ಫಸ್ಟ್ ಟೈಮ್ ಸಲೂನ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಸರ್? ನಾವು ಹಳ್ಳಿಯವರು, ಅಂದ್ರೆ ಸೆಲೂನ್ ಎಲ್ಲ ಗೊತ್ತಿಲ್ಲ, ಕಟಿಂಗ್ ಶಾಪ್ ಹೋಗವು, ಒಂದ್ ಕಟಿಂಗ್ ಮಾಡಿಸ್ಕೊಳವು. ಹೋದೆ, ಏನು ಹಾಯ್ ಸರ್ ಗುಡ್ ಮಾರ್ನಿಂಗ್, ಹಾಯ್ ಕಮಾನ್ ಅಂತ ಹುಡುಗಿರ್ ಕರೀತಾವ್ರ ಒಳಗಡೆಗೆ. ಆಮೇಲೆ ಹೋದೆ, ಫಸ್ಟ್ ಇವರು ತೆಗಿಬೇಕು ಅಂತ ಅಂದ್ರು ಗಡ್ಡನ. ಅದಾದ್ಮೇಲೆ ಮುಖ ಫೇಸ್ ವಾಶು, ಒಂದು 4-5 ತರ ಕ್ರೀಮ್ ಹಾಕ್ಬಿಟ್ಟು ಉಜ್ಜಿಬಿಟ್ರೆ ಹಂಗೆ ಉಜ್ಜಿಬೇಡು. ಆಯ್ತಾಯ್ತಾಯ್ತು. ಆಮೇಲೆ ಇದು ರೋಮ ಕೀಳಕ್ ಏನಂತಾರಲ್ಲ, ಏನಂತಾರೆ ರೋಮ ಕೀಳೋದು, ವ್ಯಾಕ್ಸಿನೇಷನ್ ಅಲ್ಲ, ಸಾರಿ ವ್ಯಾಕ್ಸಿನೇಷನ್ ಅಲ್ಲ ಕಣಪ್ಪ, ವ್ಯಾಕ್ಸಿಂಗ್. ಆಯ್ತು, ಅದೇಂಗಿತ್ತು ಎಕ್ಸ್ಪೀರಿಯನ್ಸು? ವ್ಯಾಕ್ಸಿನ್ ಮಾಡಕ್ಕೆ ಕೂರ್ಸಿದ್ರು ಅವ್ರನ್ನ. ಫಸ್ಟ್ ಹನಿ ವ್ಯಾಕ್ಸ್ ಹಾಕಿ ಹಿಂಗಂದ್ರು ಅಂತ ಕಿರ್ಚಿ ಅಲ್ಲೆಲ್ಲೋ ಹೋಗ್ಬಿಡಿದ್ರು. ನೆಕ್ಸ್ಟ್ ಅವ್ನ ತಲೆಯಲ್ಲಿ ಕೂದಲು ನೋಡಬಾರ್ದು, ಬೋಳ್ಸ್ಕೊಂಡು ಕರ್ಕೊಂಡ್ ಬರ್ಬೇಕು, ಮೈಯೆಲ್ಲ ವ್ಯಾಕ್ಸಿನ್ ಮಾಡಿಸ್ಬಿಡು. ನನಗೊಂದು ಪ್ರಶ್ನೆ ಇದೆ. ವ್ಯಾಕ್ಸಿಂಗ್ ಮಾಡಿಸಿದಿರಿ ಅಂತ ಹೇಳಿದ್ರಲ್ಲ, ಗೊತ್ತೇ ಆಗ್ಲಿಲ್ವಲ್ಲ ಮೇಡಮ್. ಸ್ವಲ್ಪ ಹಿಂಗ ಹಾಕಿ ಕೀಳ್ತಿದಂಗೆ ಉರಿ ಸ್ಟಾರ್ಟ್ ಆಯ್ತು. ಅವಾಗ ನಾನು ಬೇಡ ಅಂತ ಬಿಟ್ಬಿಟ್ಟೆ ಮೇಡಮ್. ಆಕ್ಚುಲಿ ಗಾಬರಿ, ನಾನು ನಿನ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್. ಈಗ ನಿಮ್ಮ ಮೆಂಟ್ರ್ ಏನಾದ್ರು ರೊಮ್ಯಾಂಟಿಕ್ ಟಾಕು, ರೊಮ್ಯಾಂಟಿಕ್ ವಾಕು ಯಾವ್ದು ಹೇಳ್ಕೊಡ್ಲೇ ಇಲ್ವ? ಏನೇನು ಹೇಳ್ಕೊಟ್ಟು ಅದನ್ನ ಚಾಚು ತಪ್ಪದೆ ಜಡ್ಜಸ್ ಮುಂದೆ ತೋರ್ಸ್. ಈಗ ರೊಮ್ಯಾಂಟಿಕ್ ಲುಕ್ ಸಟಲ್ ಆಗಿ ಸ್ಮೈಲ್ ಮಾಡ್ಬೇಕು. ಸ್ವಲ್ಪ ಸ್ಮೈಲ್ ಅಷ್ಟೇ, ಸ್ವಲ್ಪ ಸ್ಮೈಲ್. ಇದೆತ್ತಬೇಡಿ. ಈಗ ಏನ್ ಗೊತ್ತಾ, ಈಗ ರೊಮ್ಯಾಂಟಿಕ್ ಆಗಿ ನಿಮ್ಮ ಮೆಂಟರ್ ನೋಡ್ಕೊಂಡು ಏನಾದ್ರು ಹೇಳಪ್ಪ. ಸೂರ್ಯ ಹುಟ್ಟೋದು ಬೆಳಿಗ್ಗೆ, ಹುಡ್ತವ್ರೆಲ್ಲ ಇರ್ತಾರ ಬೆಳ್ಳಗೆ, ಪ್ರೀತಿ ಮಾಡು ನೀನು ನನ್ನ ಮೆಲ್ಲಗೆ. ರವಿ ಸರ್, ಇದು ಓಕೆನಾ ಸರ್? ಸದ್ಯಕ್ಕೆ ಸಾಕ್ಬಿಡ ಪಾಪ, ಅವ್ನು ಟೆನ್ಷನ್ ಮಾಡ್ಬಿಡ. ಅವ್ನು ಗಾಬರಿ ಆಗಿದೆ. ಅನನ್ಯ, ಚೆನ್ನಾಗಿ ಕಾಣಿಸ್ತೀರ ನೀವು. ಥ್ಯಾಂಕ್ ಯು ಸರ್. ಅವನು ಡ್ರೆಸ್ ಚೆನ್ನಾಗಿ ಹಾಕೊಂಡ್ ಬಂದಿದ್ದೀರಾ, ಅವನು ಚೆನ್ನಾಗಿ ಕಾಣಿಸ್ತಾನೆ. ಆಕ್ಚುಲ್ ಆಗಿ ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು, ನೋ ಪ್ರಾಬ್ಲಮ್. ವೆರಿ ನೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಿಮ್ಮಿಬ್ಬರಿಗೂ ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ಈ ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯವಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ಈ ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯವಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್.
ನಮ್ಮ ಮೆಂಟರ್ಸ್ಗೆ ನಮ್ಮ ಹುಡುಗನ್ನ ರೆಡಿ ಮಾಡಬೇಕು ಅಂತ ಜಡ್ಜಸ್ ಟಾಸ್ಕ್ ಕೊಟ್ಟಾಗಿದೆ. ಆ ಬ್ಯೂಟಿಫುಲ್ ಮೆಂಟರ್ಸ್ ನಮ್ಮ ಹುಡುಗರು ಅಟೈರ್ಸ್ ನ ಹೇಗೆಲ್ಲ ಬದಲಾಯಿಸಿದ್ದಾರೆ ಅನ್ನೋದನ್ನ ಕೆಲವು ಬ್ಯಾಚುಲರ್ಸ್ ಗಳನ್ನ ಮಾತ್ರ ನೋಡಿದ್ವಿ. ಸಖತ್ತಾಗಿ ಬದಲಾವಣೆ ಆಗಿದ್ದಾರೆ. ಇನ್ನು ಉಳಿದಂತ ಬ್ಯಾಚುಲರ್ಸ್ ಭರ್ಜರಿಯಾಗಿ ಚೇಂಜ್ ಆಗಿದ್ದಾರೆ. ಹೇಗೆಲ್ಲ ಚೇಂಜ್ ಆಗಿದ್ದಾರೆ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಕೋಪೋರ್ಡ್ ಬೈ ಫ್ಯಾಂಟಾ. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್, ಫಿನೋಲೆಕ್ಸ್ ಕೇಬಲ್ ಲಿಮಿಟೆಡ್, ಅರುಣ್ ಐಸ್ ಕ್ರೀಮ್, ಮಲ್ಲೇಶ್ವರಂ ಸುದರ್ಶನಂ ಸಿಲ್ಕ್, ಮಾರ್ಗೋಸಾ ರೋಡ್ ಬೆಂಗಳೂರು, ಇಂಡಿಯಾ ಗೇಟ್ ಬಾಸುಮತಿ ರೈಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾಳೆ ಸಿಗೋಣ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.